ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದಿನಂತೆ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಪ್ರೀತಿಯ ವೀಕ್ಷಕರೇ, ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತಾ ಇರಲ್ಲ. ಆನಿವರ್ಸರಿಗಳಲ್ಲಿ ಖುಷಿಯಾಗಿ ಜೊತೆಯಾಗಿದ್ದಾರೆ ಅವರೆಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇರಲ್ಲ. ಹೊಸ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನ, ಆಲ್ ದ ವೆರಿ ಬೆಸ್ಟ್ಗಳನ್ನ ತಿಳಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಶೇಷವಾಗಿ ಇನ್ನೇನು ನಾಳೆ ಬಂದ ದಿವಸ ಅಮಾವಾಸ್ಯೆ, ನಾಳೆ ಆಗೋಯ್ತು ಅಂದರೆ ಸೋಮವಾರದಿಂದ ಎಲ್ಲ ಮಹಿಳೆಯರು ಪೂರ್ತಿ ಬ್ಯುಸಿ ಆಗಿಬಿಡ್ತಾರೆ. ಯಾಕೆಂದರೆ ಶ್ರಾವಣದಲ್ಲಿ ಹಬ್ಬಗಳ ಸರಮಾಲನೆ ಬರುತ್ತೆ. ನಾಗರ ಪಂಚಮಿಯಿಂದ ಹಿಡಿದು ಹಲವಾರು ಹಬ್ಬಗಳು, ನೂಲು ಹುಣ್ಣಿಮೆ ಬರುತ್ತೆ, ನಾಗರ ಪಂಚಮಿ ಬರುತ್ತೆ, ಹಾಗೆ ಎಲ್ಲ ಹಬ್ಬಗಳು ಶುರುವಾಗ್ಬಿಡ್ತವೆ. ಗೌರಿ ಗಣೇಶ ಹಬ್ಬ ಬರೋವರೆಗೂ ಕೂಡ ನಿರಂತರವಾಗಿ 1.5 ತಿಂಗಳು ಹೆಣ್ಣುಮಕ್ಕಳಿಗಂತೂ ಬಿಡುವಿಲ್ಲದ ಕೆಲಸ. ಮಂಗಳಗೌರಿ ಹಬ್ಬ ಅಂತೆ, ವರಮಹಾಲಕ್ಷ್ಮಿ ಹಬ್ಬ ಅಂತೆ, ಹೀಗೆಲ್ಲ ಪೂಜೆಗಳು ಒಟ್ಟೊಟ್ಟಿಗೆ ಬರ್ತವೆ. ಸೊ ತುಂಬ ಖುಷಿ ವಿಚಾರ. ಅದರಲ್ಲೂ ಕೂಡ ಈ ಬಾರಿ ಅತ್ಯಂತ ಸಮೃದ್ಧವಾಗಿ ಮಳೆ ಆಗಿರೋದ್ರಿಂದ ಎಲ್ಲ ಜನ ಒಂದು ಸ್ಟೆಪ್ ಫಾರ್ವರ್ಡ್ ಆಗಿನೇ ತುಂಬ ಖುಷಿಯಾಗಿ ಗ್ರ್ಯಾಂಡಾಗಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಖುಷಿ ವಿಚಾರ ಏನು ಅಂದರೆ ರೈತರ ಮೊಗದಲ್ಲಿ ಮಂದಹಾಸ ಇದೆ. ಸೊ ರೈತರ ಮೊಗದಲ್ಲಿ ಮಂದಹಾಸ ಇದ್ಬಿಡ್ತು ಅಂದರೆ ಮುಗಿದೋಯ್ತು. ಎಲ್ಲರ ಮೊಗದಲ್ಲಿ ನಮಗೆ ಮಂದಹಾಸ ಇದ್ದಂಗೆ ಇಡೀ ಒಂದು ಸಂಪೂರ್ಣ ಭೂತಾಯಿನೇ ಹಸಿರು ಸೀರೆಯನ್ನು ಹೊತ್ತು ನಿಂತಿದ್ದಾಳೆ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಎಲ್ಲ ಕಡೆ ಬೆಳೆ ಆಗ್ತಾ ಇದೆ. ಮಳೆಯೂ ಕೂಡ ಅಷ್ಟೇ ತುಂಬ ಸಮೃದ್ಧಿಯಿಂದ ಆಗ್ತಾ ಇದೆ. ಅಲ್ಲಲ್ಲಿ ಮಳೆಯ ಒಂದಷ್ಟು ಅವಘಡಗಳು ಕೂಡ ಸಂಭವಿಸ್ತಾ ಇದೆ. ಅದೆಲ್ಲ ಒಂದು ಪಾರ್ಟ್ ಆಫ್ ಲೈಫ್ ಆಗಿರೋದ್ರಿಂದ ಅದನ್ನು ಹಾಗೆ ನಾವು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗಲೇಬೇಕು. ಅದರ ಜೊತೆಯಾಗಿ ಹಲವಾರು ಗುಡ್ ನ್ಯೂಸ್ಗಳಿದೆ, ಅದನ್ನು ಹೇಳ್ತಾ ಹೋಗ್ತೀನಿ. ಮೊಟ್ಟ ಮೊದಲು ಇವತ್ತಿನ ಒಂದು ಶುಭ ಸಮಾಚಾರವನ್ನು ಕ್ರೀಡೆಯಿಂದ ಶುರು ಮಾಡಿಬಿಡ್ತೀನಿ. ಏನು ಅಂದರೆ 52 ವರ್ಷಗಳ ನಂತರ ಭಾರತ ಹಾಕಿ ತಂಡದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಧನೆ ಮೂಡಿಬಂದಿದೆ. ಅದೇನು ಅಂದರೆ 1752ರಲ್ಲಿ ಕೊನೆಯ ಬಾರಿಗೆ ಭಾರತ ಆಸ್ಟ್ರೇಲಿಯಾವನ್ನು ಮಣಿಸಿತ್ತು. ಅದಾದ ನಂತರ 52 ವರ್ಷಗಳ ನಂತರ ನಿನ್ನೆ ಭಾರತ ಆಸ್ಟ್ರೇಲಿಯಾವನ್ನು ಮಣಿಸದೆ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿ ಆಗಿದೆ. ಸೊ ಅದ್ಭುತವಾಗಿರ್ತಕ್ಕಂಥ ಅದು ಒಂದು ಖುಷಿ ವಿಚಾರ. ಅದ್ರ ಜೊತೆಗೆ ನಿನ್ನೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಘಟನೆ ನಡೆಯಿತು. ಈಗಾಗಲೇ 2 ಕಂಚಿನ ಪದಕಗಳೊಂದಿಗೆ ಭಾರತಕ್ಕೆ ಹೆಮ್ಮೆ ತಂದಿರತಕ್ಕಂಥ ಭಾರತದ ಕುವರಿ ಮನು ಬಾಕರ್ ಅವರು ಇವತ್ತು ಇನ್ನೊಂದು ಫೈನಲನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೇನಾದ್ರು ಅವ್ರಿಗೆ ಲಕ್ ಹೊಡಿತು ಅಂದರೆ ಒಂದು ಸ್ಟೆಪ್ ಏನಾದರೂ ಹೋಗಿ ಮೇಲ್ಗಡೆ ಸಿಲ್ವರ್ ಅಥವಾ ಗೋಲ್ಡಿಗೆ ಏನಾದ್ರು ಅವರು ಗುರಿಯನ್ನು ಇಟ್ಟರು ಅಂದ್ಬಿಟ್ರೆ ನಿಜಕ್ಕೂ ಕೂಡ ಭಾರತದ ಪಾಲಿಗೆ ಇವತ್ತು ಕೂಡ ಅತ್ಯಂತ ಹೆಮ್ಮೆಯ ದಿನ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದ್ರ ಜೊತೆಗೆ ಇನ್ನು ಹಲವಾರು ಸ್ಪರ್ಧೆಗಳಲ್ಲಿ ಇವತ್ತು ಭಾರತ ಸೆಣಸಾಡ್ತಾ ಇದೆ. ಸೊ ಒಂದಷ್ಟು ಪದಕಗಳ ನಿರೀಕ್ಷೆ ಕೂಡ ಇದೆ. ಸೊ ಆ ಎಲ್ಲ ನಿರೀಕ್ಷೆ ಯಶಸ್ಸನ್ನು ಕಾಣಲಿ, ಅವರೆಲ್ಲರೂ ಯಶಸ್ಸನ್ನು ಮುಟ್ಲಿ, ಗುರಿಯನ್ನು ತಲುಪಲಿ ಅಂಥೇಳಿ ನಾವು ವಿಶ್ ಮಾಡ್ತಾ, ನಿನ್ನೆ ನಡೆದಂಥ ಇನ್ನೊಂದು ಕ್ರಿಕೆಟ್ ಪಂದ್ಯದ ರೋಚಕತೆ ತುಂಬ ಚೆನ್ನಾಗಿತ್ತು. ಭಾರತ ಶ್ರೀಲಂಕಾ ನಡುವೆ ರೋಚಕ ಪಂದ್ಯ ನಡೀತಾ ಇತ್ತು. ಆದರೆ ದುರದೃಷ್ಟವಶಾತ್, ಅದನ್ನು ದುರದೃಷ್ಟ ಅಂತ ಹೇಳಬೇಕು ಅದೃಷ್ಟ ಅಂತ ಹೇಳಬೇಕು ಗೊತ್ತಿಲ್ಲ, ಒಂದು ವೇಳೆ ಭಾರತ ಮೊದಲಿನ 132ಕ್ಕೆ 5 ಹೋದಾಗ ಗಮನಿಸಿದ್ರೆ ಭಾರತ ದೊಡ್ಡ ಅಂತರದಿಂದ ಸೋಲ್ತೀವಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ತುಂಬ ಜನ. ಯಾಕೆಂದರೆ ಇದ್ದಿದ್ದು ಟೈಲೆಂಡರ್ಸೇ. ಆದರೆ ನಮ್ಮ ಕನ್ನಡಿಗ KL ರಾಹುಲ್ ಅದ್ಭುತವಾಗಿ ಆಟವಾಡಿದ್ರು. ಅದ್ರ ಜೊತೆಗೆ ಇವರು ಆಲ್ರೌಂಡರ್ ಆಗಿರ್ತಕ್ಕಂಥ ಬೌಲರು ತುಂಬ ಚೆನ್ನಾಗಿ ಆಟವನ್ನು ಆಡಿ ಕೊನೆಗೆ ಒಳ್ಳೆ ಶುಭಂ ದುಬೆ ಅವರು ಕೂಡ ತುಂಬ ಚೆನ್ನಾಗಿ ಆಟವನ್ನು ಆಡಿ ಕೊನೆಯ ಹಂತದವರೆಗೂ ತೆಗೆದುಕೊಂಡ್ಬಂದರು. ಆದರೆ 15 ಬಾಲಿಗೆ ಕೇವಲ 1 ರನ್ ಬೇಕಿತ್ತು, 2 ವಿಕೆಟ್ ಇತ್ತು. ಅನ್ಫಾರ್ಚುನೇಟಾಗಿ ಬೌಲರ್ ಹರ್ದೀಪ್ ಸಿಂಗ್ ಅವರು ತಮ್ಮ ವಿಕೆಟ್ನ ಉಳಿಸ್ಕೊಳಕ್ಕಾಗಲಿಲ್ಲ. ಹಾಗೆ ಶುಭಂ ದುಬೆ ಅವರು ಕೂಡ ಆ ವಿಕೆಟ್ನ ಉಳಿಸ್ಕೊಳ್ಳೋಕ್ಕಾಗದೆ ಭಾರತ ರೋಚಕವಾಗಿ ಕೊನೆಗೆ ಆ ಪಂದ್ಯವನ್ನು ಟೈನಲ್ಲಿ ಎಂಡ್ ಮಾಡಬೇಕಾಯಿತು. ಎನಿಹೌ, ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್. ನಾವು ಸೋಲಿಲ್ಲ ಅಂತಕ್ಕಂಥದ್ದೇ ನಿಜಕ್ಕೂ ನಮಗೆ ಸಮಾಧಾನಕರ ವಿಚಾರ. ಸೊ ಅದರ ಜೊತೆಗೆ ಇವತ್ತಿನ ಬೇರೆ ಎಲ್ಲ ಕಾಲರ್ಸ್ ಯಾರು ಕಾಲ್ ಮಾಡ್ತಾರೆ ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ವಿಚಾರಗಳನ್ನು ನಾನು ಹಂಚ್ಕೊಳ್ತೀನಿ. ಮೊದಲನೇದಾಗಿ ಹೇಳಬೇಕು ಅಂದರೆ ಇನ್ನೇನು ನಾಳೆಗೆ ಶ್ರಾವಣ ಪ್ರಾರಂಭ ಆಗುತ್ತೆ ಅಮಾವಾಸ್ಯೆಯೊಂದಿಗೆ. ಸೊ ವಿಶೇಷವಾಗಿ ನಾಳೆ ರವಿ ಪುಷ್ಯಾಮೃತ ಯೋಗ ಇದೆ. ಅದರಲ್ಲೂ ಕೂಡ ಅಮಾವಾಸ್ಯೆ ದಿವಸ ಬಂದಿರತಕ್ಕಂಥದ್ದು ಸಾಧಕರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಜಪ ತಪಗಳನ್ನು ಮಾಡಿ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಆ ದಿವಸ ತುಂಬ ವಿಶೇಷ ಅಂಥೇಳಿ ಗುರುಗಳು ಹೇಳ್ತಾ ಇದ್ರು. ಸೊ ಹಾಗಾಗಿ ಯಾರಾದರೂ ದೇವರನ್ನು ಕುರಿತಾಗಿ ಜಪ ತಪ ಮಾಡಲಿಕ್ಕೆ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದಿವಸ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಕೊಳ್ತಾ, ದಯವಿಟ್ಟು ವೀಕೆಂಡ್ ಅಥವಾ ಮೋಜು ಮಸ್ತಿ ಮಾಡಲಿಕ್ಕೆ ಹೊರಗಡೆ ಹೋಗ್ತಕ್ಕಂಥದ್ದು ದಯವಿಟ್ಟು ಹುಷಾರಾಗಿರಿ. ಏಕೆಂದರೆ ಎಲ್ಲ ಕಡೆಗಳಲ್ಲಿ ಗುಡ್ಡ ಕುಸಿತ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಸೊ ಕೇರಳದ್ದು ನಿಮಗೆಲ್ಲ ಎದುರುಗಡೆ ಇದೆ. ಒಮ್ಮೆ ಯೋಚನೆ ಮಾಡಿ, ಆ ಮಣ್ಣಿನ ವೇಗದಲ್ಲಿ ಯಾವ ರೀತಿ ದೇಹಗಳು ಕೊಚ್ಕೊಂಡು ಹೋಗಿದ್ದಾವೆ ಅಂದರೆ, ಏನು ಘಟನೆ ನಡೆದಿದೆ ವಯನಾಡಿನಲ್ಲಿ, ಅಲ್ಲಿಂದ 80 ಕಿಲೋಮೀಟ್ರಷ್ಟು ದೂರ ದೇಹಗಳು ಕೊಚ್ಕೊಂಡು ಹೋಗಿದ್ದಾವಂತೆ. ಸೊ ನಾವು ಊಹೆ ಮಾಡೋಕ್ಕೂ ಸಾಧ್ಯವಿಲ್ಲ, ಅಷ್ಟು ಭಯಂಕರವಾಗಿರುತ್ತೆ. ಭೂಮಿ ಒಮ್ಮೆ ತಮ್ಮ ಕೋಪವನ್ನು ತೋರಿಸ್ತು ಅಂದರೆ. ಸೊ ದಯವಿಟ್ಟು ಹುಷಾರಾಗಿರಿ ಅಂತ ಒಂದು ಕರೆ ಬರ್ತಾ ಇದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ.
ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಎಸ್, ತಿಂಡಿ ಆಯ್ತಾ ಮೇಡಮ್? ಆಯ್ತು. ಎಸ್. ಸೊ ನಾಳೆಯಿಂದ ಇನ್ನೇನು ಶ್ರಾವಣ ಪ್ರಾರಂಭ ಆಗತ್ತೆ. ಸೊ ತಾವೆಲ್ಲ ಫುಲ್ ಬ್ಯುಸಿ ಆಗಿಬಿಡ್ತೀರಿ. ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಬ್ಬಗಳಂದ್ರೆ ಎಲ್ರಿಗೂ ಖುಷಿನೇ, ಅದರಲ್ಲಿ ಹೆಣ್ಮಕ್ಳಿಗೆ ಒಂದಷ್ಟು ಕೆಲಸಗಳು ಜಾಸ್ತಿ. ಶ್ರಾವಣ ಮಾಸ ಅಂದ್ರೆ ಅದು ಪೂಜೆಗಳು ವ್ರತಗಳು ಮಾಡೋರಿಗೆ ಒಟ್ಟು ಆಸ್ತಿಕರಿಗೆ ತುಂಬಾ ಒಳ್ಳೆ ಮಾಸ ಅಂತಾನೆ ಹೇಳ್ಬೋದು ಸರ್. ಅದು ಅಂದ್ರೆ ಶ್ರಾವಣದಲ್ಲಿ ಯಾವಾಗ್ಲೂ ಸ್ವರ್ಗದ ಬಾಗಿಲು ತೆರೆದಿರುತ್ತೆ. ಅಲ್ಲಿ ಅವಾಗ ಏನೇ ಪ್ರಾರ್ಥನೆ ಮಾಡಿದ್ರು ದೇವತೆಗಳು ಅಷ್ಟು ಅಂತಾರೆ ಅಂತ ನಮ್ಮ ಹಿಂದೂಗಳಲ್ಲಿ ಇರ್ತಕ್ಕಂಥ ನಂಬಿಕೆ. ಹೌದು. ಈ ಶ್ರಾವಣ ಮಾಸ ಬಂತು ಅಂದ್ರೆ ನೀವ್ ಹೇಳ್ದಂಗೆ ಸಾಲು ಸಾಲು ಹಬ್ಬಗಳು, ವರಮಹಾಲಕ್ಷ್ಮಿ, ಮಂಗಳಗೌರಿ, ಚಕ್ರಗೌರಿ, ರಕ್ಷಾಬಂಧನ, ನಾಗರ ಪಂಚಮಿ, ಇಷ್ಟು ಎಲ್ಲಾ ಹಬ್ಬಗಳು ಬರ್ತವೆ. ಅದು ಈ ಸಲ ಅದೇ ಡ್ಯಾಮ್ ತುಂಬಿರೋದ್ರಿಂದ ಆಚರಣೆ ಮಾಡೋದಕ್ಕೂ ಒಂದು ಖುಷಿ ಆಗ್ತಾ ಇದೆ ಸರ್. ನಿಜ ನಿಜ. ಪ್ರತಿ ವರ್ಷಕ್ಕಿಂತ ಹೋದ ವರ್ಷ ಅದೇ ಒಂದ್ ಬೆಳೆ ನೀರ್ ಇರ್ಲಿಲ್ಲಲ್ಲ, ಹಂಗಾಗಿ ಇವಾಗ ಬೇಗನೆ ಡ್ಯಾಮ್ ತುಂಬಿದ್ದಕ್ಕೆ ಇನ್ನು ಖುಷಿ ಆಗ್ತಾ ಇದೆ. ಎಸ್ ಎಸ್. ಸೊ ನೀವು ಕೂಡ ಒಬ್ಬ ಮಹಿಳೆ ಆಗಿರೋದ್ರಿಂದ ಈ ಪ್ರಶ್ನೆಯನ್ನು ತುಂಬ ಕುತೂಹಲದಿಂದ ಕೇಳ್ತಿದ್ದೀನಿ. ಸೊ ಹೆಣ್ಮಕ್ಳಿಗೆ ಪ್ರತಿನಿತ್ಯ ಯಾರಿಗೆ ರಜಾ ಇದ್ರೂ ಹೆಣ್ಮಕ್ಳಿಗೆ ರಜಾ ಇರಲ್ಲ. ಅದರಲ್ಲೂ ಕೂಡ ನಮ್ಗಳಿಗೆಲ್ಲ ಏನು ಶನಿವಾರ ಭಾನುವಾರ ಬಂದ್ರೆ ಒಂದು ರಜೆ ಅಂತ ಇರುತ್ತೆ, ವೀಕೆಂಡ್ ಅಂತ ಇರುತ್ತೆ. ಹೆಣ್ಮಕ್ಳಿಗೆ ವೀಕೆಂಡ್ ಬಂದ್ಬಿಟ್ರೆ ಎಕ್ಸ್ಟ್ರಾ ಕೆಲಸ. ಏನ್ ಮಾಡ್ತೀವಿ ಅಂದ್ರೆ ವಾಲಂಟಿಯರ್ ಆಗಿ ನಮಗೆ ಯಾವಾಗಾದ್ರೂ ಒಂದ್ಸಲ ಮೂಡಿಲ್ಲ ಅಂತಂದ್ರೆ ಕೆಲ್ಸಗಳಿಗೆ ವಿರಾಮ ಕೊಟ್ಟು ಮಾಮೂಲಿ ಎಷ್ಟು ಅಡಿಗೆ ಇರುತ್ತೋ ಅಷ್ಟು ಮಾಡ್ಬಿಟ್ಟು ಬೇರೆ ಕೆಲ್ಸಗಳೆಲ್ಲ ಸ್ಟಾಪ್ ಮಾಡಿ ನಾವೇ ಸಿಎಲ್ ಹಾಕೊಂಡ್ಬಿಡ್ತೀವಿ ಅಷ್ಟೇ ನಾವು ವಾಲಂಟಿಯರ್ ಆಗಿ. ಓಕೆ ಓಕೆ ಓಕೆ. ಅಲ್ಲ, ಈ ಹಬ್ಬ ಹರಿದಿನಗಳು ಬಂದ್ಬಿಟ್ರೆ ಎಕ್ಸ್ಟ್ರಾ ಕೆಲಸ ಎಲ್ಲಕ್ಕಿಂತ ಜಾಸ್ತಿ. ಇನ್ನು ಓಟಿ ಮಾಡ್ದಂಗ ಆಗುತ್ತೆ. ಹೌದು ಹೌದು. ಸೊ ಅವಾಗ ಅದನ್ನೆಲ್ಲ ಹೆಂಗೆ ನೀವು ಮೆಂಟಲಿ ಪ್ರಿಪೇರ್ ಆಗಿರ್ತೀರಾ? ಅಂದ್ರೆ ನಾವು ಈಗ ಹಬ್ಬ ಬರುತ್ತೆ ಅನ್ನೋದಂದ್ರೆ ಈಗ ಸುಮಾರು ಈಗ 15-20 ದಿನದಿಂದನೂ ಮಾಡ್ಕೊಂತ ಬಂದಿದೀವಿ ಸರ್. ಓಕೆ. ಅಲ್ಲಿಗೆ ಹಬ್ಬ ಬರೋಷ್ಟೊತ್ತಿಗೆ ಹಬ್ಬಕ್ಕೆ ಅಂತ ಏನೇನ್ ಪ್ರಿಪರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದೀವಿ ಆಲ್ಮೋಸ್ಟ್. ಈಗ ಹಬ್ಬ ಬಂದಾಗ ಒಂದ್ 2 ದಿವಸ ಮುಂಚೆ ಉಂಡೆಗೆ ರೆಡಿ ಮಾಡ್ಕೊಂಡ್ರೆ ಆಯ್ತು ಸರ್. ಓಕೆ. ಯಾಕಂದ್ರೆ ಅದರಲ್ಲೂ ಶ್ರಾವಣ ಮಾಸ ಬಂದ್ರೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಹಾಸಿಗೆ ಬಟ್ಟೆ ಎಲ್ಲ ತೊಳಿಬೇಕು. ಅದೇ ಸರ್, ಈಗ 15-20 ದಿನದಿಂದನೂ ಮಾಡಿದ್ವಿ ಸರ್. ಓಕೆ ಓಕೆ. ಸೊ ಒಂದ್ಸರಿ ಬಂತು ಅಂದ್ರೆ ಇದೆಲ್ಲ ಪ್ರೊಸೆಸ್ನ ಈ ಹೆಣ್ಮಕ್ಳು ಜವಾಬ್ದಾರಿ ತಗೊಂಡು ಮಾಡ್ಲೇಬೇಕು, ಬೇರೆ ವಿಧಿ ಇಲ್ಲ. ಹೌದು ಸರ್, ಹೌದು. ಎಸ್ ಎಸ್. ತುಂಬಾ ಖುಷಿ ಆಯ್ತು ಮಾ. ಏನಂದ್ರೆ ನಿಜವಾಗ್ಲೂ ಹೆಣ್ಮಕ್ಳಿಗೆ ನಾವ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ, ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆನೆ. ಹೌದು ಸರ್, ಹೌದು. ಯಾಕಂದ್ರೆ ಎಲ್ಲರಿಗೂ ರಜೆ ಇರುತ್ತೆ. ನಾನು ಹೇಳಿದ್ನಲ್ಲ ಸರ್, ನಮಗೆ ಯಾವಾಗಾದ್ರೂ ಬೇಜಾರಾಯ್ತು ಅಂದ್ರೆ ವಾಲಂಟಿಯರ್ ಆಗಿ ನಾವೇ ವಿರಾಮ ಹಾಕೊಂಡ್ಬಿಡ್ತೀವಿ ಅಷ್ಟೇ. ಅಡಿಗೆ ಏನ್ ಮಾಡ್ಬೇಕು ಮಾಡಿಟ್ಬಿಟ್ಟು ಬೇರೆ ಕೆಲ್ಸಗಳೆಲ್ಲ ಸದ್ಯಕ್ಕೆ ಅವಾಗ ಒಂದ್ 2 ದಿವಸ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀವಿ ಬೇಜಾರಾದಾಗ. ಅದೇ ನಮ್ಗೆ ರಜೆ ದಿನ ಅಂತ ಅನ್ಕೊಂಡ್ಬಿಡ್ತೀವಿ ಅಷ್ಟೇ. ಎಸ್ ಎಸ್. ಸೊ ಈ ಸಂದರ್ಭಗಳಲ್ಲಿ ಮನೆಗೆ ಬರ್ತಕ್ಕಂಥವ್ರು ಹೋಗ್ತಕ್ಕಂಥವ್ರು ಸ್ವಲ್ಪ ಜಾಸ್ತಿ, ಅತಿಥಿಗಳಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು. ಅದೇ ಉಂಡೆ ಕೊಡೋದು, ಹೆಣ್ಮಕ್ಳಿಗೆ ಒಂದು ಸಂಭ್ರಮ. ಬಾಗಿನ ಕೊಡೋದು, ಹೆಣ್ಮಕ್ಳಿಗೆಲ್ಲ ಉಂಡೆ ಕೊಡೋದು, ಅವ್ರು ಕೊಡೋದು, ಇವ್ರು ಕೊಡೋದು. ಕೆಲವು ಎಲ್ಲ ಒಟ್ನಲ್ಲಿ ಶ್ರಾವಣ ಮಾಸದಲ್ಲಿ ಯಾರೇ ಬಂದ್ರು ಹಂಗೆ ಕಳ್ಸಲ್ಲ. ಹೌದು, ಮುತ್ತೈದೆ ಉಡಿ ತುಂಬೋದು, ಆಮೇಲೆ ಬಾಗಿನ ಕೂಡ ಕೆಲವೊಬ್ರು ಈ ಸಂದರ್ಭದಲ್ಲಿ ಕೊಡ್ತಾ ಇರ್ತಾರೆ. ಇಲ್ಲಿ ನಮ್ ಕಡೆ ಬಾಗನ ಕೊಡೋದು ಇಲ್ಲಲ್ಲ ಸರ್ ಪದ್ಧತಿ, ಕಾಯಿ ಉಂಡೆ ಕೊಡ್ತಾರಲ್ಲ. ಓಕೆ. ಕೆಲವೊಂದ್ ಕಡೆ ಕೆಲವೊಬ್ಬರ ಕುಟುಂಬಗಳಲ್ಲಿ ಬಾಗಿನ ಕೊಡೋ ಒಂದು ಪದ್ಧತಿ ಕೂಡ ಇರುತ್ತೆ. ಹೊಸದುರ್ಗ, ಚಿತ್ರದುರ್ಗ, ತುಮಕೂರು ಆ ಕಡೆ ಎಲ್ಲ ಹೋದ್ರೆ ಬಾಗಿನ ಕೊಡ್ತಾರೆ ಸರ್. ನಮ್ ಕಡೆ ಎಲ್ಲ ಕಾಯಿ ಉಂಡೆನೇ ಅಲ್ಲ ಸರ್ ಫೇಮಸ್. ಓಕೆ ಓಕೆ. ಕೆಲವೊಂದ್ ಕಡೆ ಈ ಗೌರಿದು ಬಾಗಣ ಅಂತೇಳಿ ಸಪರೇಟ್ ಆಗಿ ತಾಯಿ ಮನೆಗೆ ತಗೊಂಡೋಗಿ ಕೊಡ್ತಾರೆ. ದೊಡ್ಡ ಗೌರಿ ಹಬ್ಬಕ್ಕೆ ಕೊಡ್ತಾರೆ ಸರ್. ನೆಕ್ಸ್ಟ್ ಮಂತ್ ಬರುತ್ತಲ್ಲ. ಮತ್ತೆ ಹೆಣ್ಮಕ್ಳು ಏನಾದ್ರೂ ಪರ್ಚೇಸ್ ಮಾಡೋದಾದ್ರೂ ಗೋಲ್ಡ್ ಅಥವಾ ಜ್ಯುವೆಲ್ರೀಸ್ ಏನಾದ್ರೂ ಗೌರಿ ಹಬ್ಬಕ್ಕೆ ತಗೊಂಡ್ತಾರೆ ಸರ್. ನಾವು ತುಮಕೂರು ಡಿಸ್ಟಿಕ್ ಅಲ್ಲೂ ಇದ್ವಿ ಸರ್, ನಮ್ ತಂದೆ ವರ್ಕ್ ಮಾಡ್ತಿದ್ದಾಗ. ಆ ಕಡೆ ಎಲ್ಲ ಅದೇ ಜೋರು ಸರ್ ಗೌರಿ ಹಬ್ಬನೇ. ಅವರು ಖುಷಿಯಾಗಿರೋದೆಲ್ಲ ಹಿಡಿ. ಅದ್ರಲ್ಲೂ ಮಕ್ಕಳಿಗೆ ವಿಶೇಷವಾಗಿ ಖುಷಿ ಸರ್ ಹಬ್ಬ ಬಂತು ಅಂದ್ರೆ. ದೊಡ್ಡವರಿಗೆ ಇನ್ನೂ ಸ್ವಲ್ಪ ಮನೆ ಕೆಲಸ ಹೆವಿ ಆಗುತ್ತೆ ಅಂತಂದ್ ಹೇಳ್ಬಿಟ್ಟು ಅನ್ಕೊಂಡ್ರು ಮಕ್ಕಳಿಗೆ ಸಂಭ್ರಮ. ಹೌದು ಹೌದು ಹೌದು. ಅವರಿಗೆ ಒಂದ್ ಕಡೆ ಶಾಲೆ ಬೇರೆ ರಜೆ ಇರುತ್ತೆ, ಇನ್ನೊಂದ್ ಕಡೆ ಸಿಹಿ ಒಬ್ಬಟ್ಟುಗಳೆಲ್ಲ ರೆಡಿ ಆಗ್ತವೆ ಮನೆಯಲ್ಲಿ. ಪೂರ್ತಿ ಉಂಡೆಗಳು ಇರ್ತವೆ ಮನೆಗೆ. ಗೆಸ್ಟ್ ಬಂದ್ರೂ ಮಕ್ಕಳಿಗೆ ಖುಷಿ ಅಲ್ಲ ಸರ್. ಹೌದು ಹೌದು. ಗೆಸ್ಟ್ ಬಂದ್ರೆ ಅವಾಗ ಏನೋ ಒಂಥರ ಖುಷಿ ಮಕ್ಕಳಿಗೆ, ಅವ್ರು ಹೋಗೋ ತನಕನು. ನಿಜ ನಿಜ ನಿಜ. ಸೊ ತಿಂಗಳ ಪೂರ್ತಿ ಸಂಭ್ರಮ ಇದನ್ನ. ಈ ತಿಂಗಳ ಪೂರ್ತಿ ಸಂಭ್ರಮ ಒಂದಲ್ಲ ಒಂದ್ ರೀತಿಯಿಂದ ಇದ್ದೇ ಇರುತ್ತೆ. ಇನ್ನು ಈ ಶ್ರಾವಣ ಮುಗೀತು ಅಂದ್ರೂ ಕೂಡ ಗಣಪತಿ ಹಬ್ಬನೇ ಬಂದ್ಬಿಡುತ್ತೆ. ಇನ್ನೇನು 7ನೇ ತಾರೀಕು ಸೆಪ್ಟೆಂಬರ್. ಸೊ ಆ ಕಡೆ ಒಂದ್ ವಾರ ಗಣಪತಿ ಹಬ್ಬದಲ್ಲಿ ಬ್ಯುಸಿ. ಹೌದು, ಎಲ್ಲ ಒಟ್ಟೊಟ್ಟಿಗೆ. ಅದ್ರಲ್ಲೂ ಕೂಡ ವಿಶೇಷವಾಗಿ ಈ ಸರಿ ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಅದೊಂದು ಸಂಭ್ರಮ. ಅಂದ್ರೆ ನಾವು ಶ್ರಾವಣದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬನ್ನಿ ಮರ ಇದೆ ಸರ್ ನಮ್ಮ ಮನೆ ಹಿಂಭಾಗದಲ್ಲಿ. ಡೈಲಿ ಬೆಳಿಗ್ಗೆ ಬನ್ನಿ ಮರ ಪೂಜೆ ಮಾಡ್ತೀವಿ. ಆಮೇಲಿಂದ ವರಮಹಾಲಕ್ಷ್ಮಿ ಮಾಡ್ತೀವಿ. ಓಕೆ.
ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿಸ್ತೀವಿ. ಓಕೆ. ನಮ್ಮ ಮಂದಿಯವರಿಗೆ ಮತ್ತೆ ನಮ್ಮ ಊರ್ ಗ್ರಾಮ ದೇವತೆಗೆ ಅಲ್ಲೆಲ್ಲ. ಮತ್ತೆ ಡೈಲಿ ಮಾಡೋ ಪೂಜೆಗಳ ಜೊತೆಗೆ ಅವಿಷ್ಟು ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಈ ಒಂದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ದೊಡ್ಡ ಹಬ್ಬ ಅಂದ್ರೆ ಯಾವ್ದಮ್ಮ? ಶ್ರಾವಣದಲ್ಲಿ ಬರ್ತಕ್ಕಂಥ ದೊಡ್ಡ ಹಬ್ಬ ಅಂದ್ರೆ ನಾಗರ ಪಂಚಮಿ, ವರಮಹಾಲಕ್ಷ್ಮಿ, ರಕ್ಷಾಬಂಧನ, ಓಕೆ, ಮತ್ ಮಂಗಳಗೌರಿ, ಶುಕ್ರಗೌರಿ ವ್ರತಗಳು. ಓಕೆ ಓಕೆ. ಇದು ಎಲ್ಲರೂ ಕೆಲವೊಬ್ರು ಅಷ್ಟೇ ಮಾಡ್ತಾರೆ ಅಂತ ಅನ್ಕೊಳ್ತೀನಿ, ಎಲ್ಲರೂ ಮಾಡಲ್ಲ. ಮಂಗಳಗೌರಿ ಶುಕ್ರಗೌರಿ ನಮ್ಮನೇಲೂ ಮಾಡಿಲ್ಲ ಸರ್ ನಾವು. ಅದು ಏನಂದ್ರೆ ಅದ್ರ ವಿಧಿ ಇರೋದು ಮದುವೆ ಆದ ಮೊದಲ ವರ್ಷದಿಂದಾನೇ ಮಾಡ್ಬೇಕಂತ. ನಾವು ಮೊದ್ಲೆಲ್ಲ ಮಾಡಿರ್ಲಿಲ್ಲಲ್ಲ, ಮಧ್ಯದಲ್ಲಿ ಸ್ಟಾರ್ಟ್ ಮಾಡಕ್ ಬರಲ್ಲ ಸರ್ ಅದು ಮಂಗಳಗೌರಿ ಶುಕ್ರಗೌರಿ. ಮದ್ವೆ ಆದ ಮೊದಲನೇ ವರ್ಷದಿಂದಾನೇ ಮಾಡ್ಬೇಕು ಸರ್ ಅದನ್ನ. ಅದಕ್ಕೆ ನಾವು ಅದನ್ನ ಮಾತ್ರ ಮಾಡಿಲ್ಲ. ಅದ್ ಬಿಟ್ರೆ ಬೇರೆ ವ್ರತಗಳೆಲ್ಲ ಮಾಡಿದ್ವಿ ಸರ್. ಓಕೆ ಓಕೆ ಓಕೆ. ತುಂಬ ಖುಷಿ ಆಯ್ತು ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ. ಎಷ್ಟೋ ಜನಕ್ಕೆ ಇದು ಗೊತ್ತೇ ಇರಲ್ಲ, ಮದುವೆ ಆದ ಮೊದಲನೇ ವರ್ಷ ಇದನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಕನ್ಫ್ಯೂಷನ್ಸ್ ಇರುತ್ತೆ, ಯಾವ್ದು ಬೇಕಾದ್ರೂ ಶುರು ಮಾಡ್ಬೋದು. ಮಂಗಳಗೌರಿ ಶುಕ್ರಗೌರಿ ಮಾತ್ರ ಹಂಗೆ ಇರುತ್ತೆ ಸರ್ ವಿಧಿ ವಿಧಾನ. ಅದು ಮದುವೆ ಆದ ಮೊದಲನೇ ವರ್ಷದಿಂದಾನೇ ಮಾಡ್ಬೇಕು ಅಂತ ಇರುತ್ತೆ ಸರ್ ಅದು. ನಾವು ಫಸ್ಟಿಗಿಂದಾನು ಮಾಡಿಲ್ಲ, ನಮ್ಮನೇಲಿ ಯಾರು ಮಾಡೋದಿಲ್ಲ ಸರ್ ಮುಂಚೆ. ಆದ್ರಿಂದ ನಾವೇನು ಅದೇ ಬನ್ನಿ ಮರ, ವರಮಹಾಲಕ್ಷ್ಮಿ, ಅಭಿಷೇಕ ಇವನ್ನೆಲ್ಲ ಮಾಡ್ತೀವಿ ಸರ್. ಓಕೆ ಓಕೆ. ತುಂಬ ಖುಷಿ ವಿಚಾರಮ್ಮ, ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ಸೊ ಇವತ್ತು ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳೋದಕ್ಕೆ ಹೊರಟಿದ್ದೀನಿ. ಸೊ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಮಗೆ ನಮ್ಮ ಅಣೆಕಟ್ಟುಗಳ ಬಗ್ಗೆ ಒಂದಷ್ಟು ಮಾಹಿತಿ ಇರಬೇಕು ಅಂತ ಹೇಳಿ. ಸೊ ಹಾಗಾಗಿ ಇವತ್ತು ನಾನು ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ತುಂಬ ಹೆಮ್ಮೆಯ ಒಂದು ಕೃಷ್ಣರಾಜಸಾಗರ ಅಣೆಕಟ್ಟು ಎಲ್ಲಿದೆ ಮತ್ತು ಅದ್ರ ಎತ್ತರ ಎಷ್ಟಿದೆ ಅಂತೇಳಿ ಕೇಳ್ತಾ ಇದ್ದೀನಿ. ಸೊ ನಿಮ್ಗೆ ಉತ್ತರ ಗೊತ್ತಿದ್ರೆ ಖಂಡಿತ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಮೋಸ್ಟ್ಲಿ 186 ಅಡಿಯಿಂದ 182 ಡೌಟ್ ಸರ್. ಓಕೆ, ಎಲ್ಲಿದೆ ಅಂತ ಹೇಳ್ಬೋದಾ? ಅದು ಅದೇ ಸರ್, KRS ಅಂದ್ರೆ ಮಂಡ್ಯ ಡಿಸ್ಟಿಕ್. ಊರಿನ ಹೆಸರು ಗೊತ್ತಿಲ್ಲ ಸರ್. ಮೈಸೂರಲ್ಲಿ ಒಟ್ಟು ಊರಿನ ಹೆಸರು ಮೈಸೂರಲ್ಲಿ ಮೈಸೂರಿಗೆ ಹತ್ರದಲ್ಲಿ ಇದೆ ಸರ್ ಅದು. ಆದ್ರೆ ಅದು ಮಂಡ್ಯ ಡಿಸ್ಟಿಕ್ ಸೇರುತ್ತೆ ಸರ್ ಅದು. ಓಕೆ ಓಕೆ. ಪ್ರಯತ್ನ ಮಾಡಿ ತಿಳ್ಕೊಳೋದಕ್ಕೆ. ನಾನು ಯಾರು ಉತ್ತರ ಹೇಳಿಲ್ಲ ಅಂದ್ರೆ ಕಾರ್ಯಕ್ರಮದ ಕೊನೆಯಲ್ಲಿ ನಾನು ಅದ್ರ ಉತ್ತರ ತಿಳಿಸ್ತೀನಿ. ಆ ಎತ್ತರ ಕೂಡ ಊರಿನ ಹೆಸರು ಹೇಳ್ಬೇಕಾ ಸರ್ ಅದು? ಊರಿನ ಹೆಸರು ಜೊತೆಗೆ ಎಷ್ಟು ಎತ್ತರ ಇದೆ ಅಂತ ಹೇಳಿ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಸೊ ನೋಡೋಣ, ನಮ್ಮ ಯಾರೆಲ್ಲ ಕಾಲ್ ಮಾಡ್ತಾರೆ ಯಾರಿಗೆ ಎಷ್ಟು ನಮ್ಮ ಅಣೆಕಟ್ಟೆಗಳ ಬಗ್ಗೆ ಎಷ್ಟು ಒಂದು ಡೀಟೇಲ್ಸ್ ಗೊತ್ತಿದೆ ಅಂತ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡೋಣ. ಮತ್ತು ಅದ್ರ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಅದೇ ಸರ್, ಒಂದ್ ರಿಕ್ವೆಸ್ಟ್ ಸರ್. ಹೇಳಿದ್ದಲ್ಲ ಸರ್, ಮುಂಚೆ ಎಲ್ಲ ಕ್ವಿಜ್ ಮತ್ತೆ ಇದು ಬರ್ತಿತ್ತಲ್ಲ ಸರ್, ಅಂತ್ಯಾಕ್ಷರಿ ಅದೆಲ್ಲ ಮತ್ತೆ ಕಂಟಿನ್ಯೂ ಮಾಡ್ರಿ ಸರ್. ಅವನ್ನ ರಿಕ್ರಿಯೇಷನ್ ಗೆ ಚೆನ್ನಾಗಿರುತ್ತೆ ಸರ್. ಖಂಡಿತ ನಾಲೆಜ್ ಬರುತ್ತೆ ಸ್ಟೂಡೆಂಟ್ಸ್ ಗಳಿಗೆ. ಖಂಡಿತ ರಿಕ್ರಿಯೇಷನ್ಗೂ ನಮಗೆ ಚೆನ್ನಾಗಿರ್ತಿತ್ತು ಸರ್. ಶೋರ್ ಅದನ್ನ ಆದಷ್ಟು ಬೇಗ ಶುರು ಮಾಡೋ ವ್ಯವಸ್ಥೆ ಮಾಡ್ತೀವಮ್ಮ. ಥ್ಯಾಂಕ್ ಯು ಸೊ ಮಚ್. ಯಾವ ಹಾಡು ಹೇಳ್ತೀರಿ ಇವತ್ತು? ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯನ ಪ್ರಾರ್ಥನೆ ಹೇಳ್ತೀನಿ. ಖಂಡಿತ ಹೇಳಿಮ್ಮ. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ ಶ್ರವಣವೇ ಮೊದಲಾದ ನವವಿಧ ಕೃತಿಯ ತವಕದಿಂದಲಿ ಕೊಡು ಕವಿಗಳ ಪ್ರಿಯ. ಪವಮಾನ 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 ಜಗದ ಪ್ರಾಣ ವಜ್ರ ಶರೀರ ಗಂಭೀರ ಮುಕುಟಧರ ದುರ್ಜನವನ ಕುಟಾರ ದುರ್ಜನವನ ಕುಟಾರ ನಿರ್ಜರ ಮಣಿದಯ ಪರ ವರ ಉದರ ಸಜ್ಜನರಗ ಪರಿವಾರ ಸಜ್ಜನರಗ ಪರಿವಾರ. ಅರ್ಜುನ ಬಲಿ ತಂದು ಧ್ವಜವಾನಿಸಿ ನಿಂದ ಮೂರ್ಛಗವರಿವಂತೆ ಗರ್ಜನೆ ಮಾಡಿದೆ. ಹೆಜ್ಜೆ ಹೆಜ್ಜೆಗೆ ನಿನ್ನಜ್ಜ ಪದದೊಳಿ ಮಜ್ಜನದಲ್ಲಿ ಭವ ವರ್ಜಿತ ನೆಲೆಸು. ಪವಮಾನ 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 ಜಗದ ಪ್ರಾಣ ಸಂಕರುಷಣ ಭವ ಭಯಾರಣ್ಯ ದಹನ ದಹನ. ಸೂಪರ್ ತುಂಬ ಅದ್ಭುತವಾಗಿ ಹಾಡು ಹೇಳಿದ್ರಿ ಮೇಡಮ್. ಸೊ ಆಂಜನೇಯನ ಬಗ್ಗೆ ಎಷ್ಟು ಮಾತಾಡಿದ್ರು ತುಂಬಾ ಕಡಿಮೆನೆ. ನನಗೆ ಅಂದ್ರೆ ಸುಮಾರು 120 ಭಕ್ತಿಗೀತೆಗಳು ಬರುತ್ತೆ ಸರ್. ಎಲ್ಲಾ ದೇವರ ಕೀರ್ತನೆಗಳು ಬರುತ್ತೆ. ಸೂಪರ್ ತುಂಬಾ ಖುಷಿ ವಿಚಾರ. ತುಂಬಾ ಒಳ್ಳೆ ಒಂದು ನಾಲೆಡ್ಜ್ ಅನ್ನ ಇಟ್ಕೊಂಡಿದ್ದೀರಿ. ನಿಮ್ ಜೊತೆ ಮಾತಾಡೋದು ನಂದೊಂದು ಭಾಗ್ಯ ಅಂತ ಅನ್ಕೊಳ್ತೀನಿ. ತುಂಬಾ ಖುಷಿ. ಅಷ್ಟೆಲ್ಲ ದೊಡ್ಡ ಮಾತು ಬೇಡ ಸರ್, ನಾವೇನು ಅಷ್ಟೊಂದು ದೊಡ್ಡ ವ್ಯಕ್ತಿಗಳಲ್ಲ.
ಅಲ್ಲ, ಎಲ್ಲ ವಿಚಾರಗಳ ಬಗ್ಗೆನೂ ನಿಮ್ಗೊಂದು ಐಡಿಯಾ ಇರುತ್ತಲ್ಲ, ಸೊ ಅದಕ್ಕೆ ಖುಷಿ ಆಗತ್ತೆ ಮ್ಯಾಮ್. ಅಂದ್ರೆ ಅದೇ ಸರ್, ನಾನು ಯಾವಾಗ್ಲೂ ಬುಕ್ ಓದೋದು ಬಿಟ್ಟಿಲ್ಲ ಸರ್. ನಾನು ಯಾವಾಗ್ಲೂ ಮ್ಯಾಗಝಿನ್ಸ್ ಆಗ್ಲಿ ಬುಕ್ಸ್ಗಳು ಓಕೆ. ಒಟ್ನಲ್ಲಿ ಹಿಂಗೆ ನಾವು ಸ್ಟೂಡೆಂಟ್ ಅಲ್ಲದೆ ಇದ್ರು ಕೂಡ ಸ್ಟೂಡೆಂಟ್ಸ್ ಗಳು ಏನೇನ್ ರೆಫರ್ ಮಾಡ್ತಾರೋ ಅವ್ನು ಓದ್ತಾನೆ ಇರ್ತೀವಿ ಸರ್. ನಾನು ಯಾವಾಗ್ಲೂ ಓದೋದನ್ನ ಬಿಟ್ಟೇ ಇಲ್ಲ ಸರ್. ನಮ್ಮ ಮದ್ವೆ ಆಗಿ 31 ವರ್ಷ ಆದ್ರು. ಹಂಗಾಗಿ ಬುಕ್ಸ್ ಅಲ್ಲಿ ಓದಿರೋದು ಹಂಗೆ ರಿಮೈಂಡ್ ಆಗಿರುತ್ತಲ್ಲ, ಅದು ಸಿಚುಯೇಷನ್ ತಕ್ಕಂಗೆ ಹೇಳ್ಬಿಡಿ. ತುಂಬ ಸಂತೋಷ, ತುಂಬ ಸಂತೋಷ. ತುಂಬ ಒಳ್ಳೆ ಹಾಬಿ. ಸೊ ನಮಗೆ ಸೆಲ್ಫ್ ಎಂಟರ್ಟೈನ್ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬ ಒಂದು ಒಳ್ಳೆ ಹಾಬಿ. ಹೌದು. ಎಸ್ ಎಸ್. ನನಗೆ ಮಧ್ಯಾಹ್ನ ಎಲ್ಲ ಫ್ರೀ ಟೈಮ್ ಇರುತ್ತಲ್ಲ ಸರ್, ಆ ಟೈಮಲ್ಲಿ ಬುಕ್ಸ್ ಓದೋದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಸರ್ ಟೈಮ್. ಎಸ್ ಎಸ್, ತುಂಬ ಒಳ್ಳೆಯದಮ್ಮ. ಹಾಗೆ ನಿಮ್ಮ ಹಾಬಿ ಯಾವಾಗಲೂ ಕಂಟಿನ್ಯೂ ಆಗಿರಲಿ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕೆ ಶುಭ ದಿನ ಹೇಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಈ ಆಂಜನೇಯನ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಂಜನೇಯ ಅದೆಷ್ಟು ಶಕ್ತಿಶಾಲಿ ಅಂತಕ್ಕಂಥದ್ದನ್ನು ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನೋಡೋಣ, ಯಾರು ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ವಿನಯ್ ಕುಮಾರ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ಎಸ್ ಸರ್, ಶನಿವಾರ ವೀಕೆಂಡು, ಒಳ್ಳೆ ಬೆಳಗ್ಗೆ ಮಳೆ ಬರ್ತಾ ಇದೆ, ಏನು ಹೇಳ್ತೀರಿ? ಮಳೆ ಬರಲಿ ಬಿಡಿ ಸರ್. ಬರಲಿ ಅಂತೀರಿ? ಎಸ್. ಆದ್ರೆ ಕಾರಲ್ಲಿ ಹೋಗೋರು ಬಸ್ಸಲ್ಲಿ ಹೋಗೋರು ಹುಷಾರಿರ್ಬೇಕು ಸರ್. ನಿಜ ಸರ್, ನಿಜ. ಎಲ್ಲ ಕಡೆ ಗುಡ್ಡ ಕುಸಿತಾ ಇದೆಯಲ್ಲ, ಅದಕ್ಕೆ. ಇವತ್ತೊಂದು ವಿಡಿಯೋ ನೋಡಿದೆ. ಹಾಂ ಸರ್. ಟ್ರೈನು ಆ ಕಡೆ ಫುಲ್ ಸಿಕ್ಕಂಬಿಟ್ಟೆ ಸರ್. ಓಕೆ. ಹಾಂ. ಟ್ರೈನು ಹೋಗ್ತಿಲ್ಲ, ಕಾರು ಹೋಗ್ತಿರೋರಿಗೆ ಸೇತುವೆ ಕಟ್ಟಾಗೈತೆ. ಹಾಂ. 2-3 ನೋಡಿದೆ ಸರ್ ಇವತ್ತು ಬೆಳಗ್ಗೆ. ಹೌದು ಹೌದು ಸರ್, ಎಲ್ಲ ಕಡೆ ಹಾಗೆ ಆಗಿದೆ. ಜೋಗ್ ಫಾಲ್ಸಿಗೆ ಹೋಗೋರು ಹೋಗಿಲ್ಲ ಸರ್. ನಿಜ ನಿಜ. ಅತಿಯಾಗಿರ್ತಕ್ಕಂಥ ಮಳೆ ಹಲವಾರು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅದೇ ಸರ್, ಕರೆಕ್ಟ್ ಸರ್. ಎಸ್ ಸರ್. ಸರ್, ಯಾಕೆ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್. ಓಕೆ, ಫೈನ್ ಸರ್. ಹೇಳಿ ಸರ್. ಚೌಣಿ ಶಾಂಬುಲಿಂಗ ಎತ್ತಲಾಗಿದೆಯಪ್ಪ, ಬಾರು ತಂದೆ. ಚೆನ್ನಾಯ್ತು ಸರ್. ಸೂಪರ್ ಸರ್, ಸೂಪರ್. ಬಾಲಣ್ಣವ್ರು ಮಾಡ್ತಾರೆ ಸರ್. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಎಲ್ಲಿದೆಯಪ್ಪ ನೀನು, ಬೇಗ ಬಾರಪ್ಪ. ಎಸ್ ಎಸ್ ಎಸ್, ಡಾಕ್ಟರ್ ಬಾಲಕೃಷ್ಣ ಅವ್ರದ್ದು. ಹೌದು. ಎಸ್ ಎಸ್ ಎಸ್, ತುಂಬ ಒಳ್ಳೆ ಕಾಮಿಡಿಯನ್ ಸರ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಹಾಸ್ಯ ನಟರು. ಹೌದು ಸರ್. ಎಸ್, ತುಂಬ ಖುಷಿ ಆಯಿತು ಸರ್. ಒಳ್ಳೆ ಒಂದೆರಡು ಡೈಲಾಗ್ಗಳ ಮೂಲಕ ನಮ್ಮೆಲ್ಲ ವೀಕ್ಷಕರನ್ನ ರಂಜಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು. ನಮಸ್ತೆ, ನಮಸ್ತೆ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಹನುಮಂತನಿಗೆ ಎಲ್ಲ ರೀತಿಯ ಒಂದು ನಾಲೆಡ್ಜ್ ಇರುತ್ತೆ, ಎಲ್ಲ ರೀತಿಯ ಒಂದು ಶಕ್ತಿ ಇರುತ್ತೆ. ಆದರೆ ಹನುಮಂತ ತುಂಬ ಕೀಟ್ಲೆ ಮಾಡ್ತಕ್ಕಂಥ ಪ್ರವೃತ್ತಿ ಉಳ್ಳಂಥವ್ರು ಆಗಿರ್ತಾರೆ. ಸೊ ಎಷ್ಟು ಮಟ್ಟಿಗೆ ಗುರುಗಳು ಹೇಳಿದ್ದನ್ನು ಚಾಚೂ ತಪ್ಪದೆ ಕೇಳ್ತಾರೆ, ಆದರೆ ಅದರಷ್ಟೇ 100ರಷ್ಟು ತಪ್ಪುಗಳನ್ನ ಮಾಡ್ತಾ ಇರ್ತಾರೆ. ಒಮ್ಮೆ ಋಷಿಮುನಿಗಳಿಗೆ ಕೋಪ ಬಂದ್ಬಿಡುತ್ತೆ ಇವನ ಮೇಲೆ. ಎಷ್ಟು ತರಲೆ ಮಾಡ್ತಾನಲ್ಲ, ಇಷ್ಟು ನಾನು ಹೇಳಿದರು ಕೂಡ ಅಂಥೇಳಿ ಕೋಪಗೊಂಡಂತಹ ಋಷಿಮುನಿಗಳು ಅವನಿಗೆ, ಹನುಮಂತನಿಗೆ ಒಂದು ಶಾಪವನ್ನು ಕೊಡ್ತಾರೆ. ಏನು ಅಂದರೆ, ನಿನ್ನ ಶಕ್ತಿ ಏನು ಅಂತಕ್ಕಂಥದ್ದು ನಿನಗೆ ಮರೆತು ಹೋಗಬೇಕು. ಯಾರಾದರೂ ಅದನ್ನು ನೆನಪು ಮಾಡಿದಾಗ ಮಾತ್ರನೇ ಅದು ನಿನಗೆ ನೆನಪಿಗೆ ಬರಬೇಕು, ಅಲ್ಲಿವರೆಗೂ ನಿನ್ನ ಶಕ್ತಿಯನ್ನು ಪ್ರಯೋಗ ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ಶಾಪವನ್ನು ಕೊಟ್ಬಿಡ್ತಾರೆ. ಸೊ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಹನುಮಂತ ಲಂಕೆಯನ್ನು ದಹನ ಮಾಡಲಿಕ್ಕೆ ಮತ್ತು ಹೋಗಿ ಸೀತಾಮಾತೆಯನ್ನು ಮೀಟ್ ಮಾಡಲಿಕ್ಕೆ ಸಮುದ್ರದ ಬಳಿ ನಿಂತ್ಕೊಂಡು ಚಿಂತಾಕ್ರಾಂತನಾಗಿರ್ತಾನೆ. ಈಗ ಎಂತ ಮಾಡೋದು, ಇಲ್ಲಿಂದ ಅಲ್ಲಿಗೆ ಹೇಗೆ ಹೋಗೋದು, ಇಷ್ಟು ದೊಡ್ಡ ಸಮುದ್ರವನ್ನು ಹಾರೋದು ಹೇಗೆ ಅಥವಾ ದಾಟೋದು ಹೇಗೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾನೆ. ಆಗ ಆತನಿಗೆ ನೆನಪು ಮಾಡಬೇಕಾಗತ್ತೆ, ನೀನು ಹನುಮಂತ, ನೀನು ಸೂರ್ಯಪುತ್ರ, ನಿನಗೆ ಎಂಥ ಅಗಾಧವಾದ ಶಕ್ತಿ ಇದೆ ಅಂದರೆ, ಇಡೀ ಭೂಮಂಡಲವನ್ನೇ ನಿನ್ನ ಕೈಯಲ್ಲಿ ಎತ್ಕೊಳ್ತಕ್ಕಂಥ ಶಕ್ತಿ ನಿನಗಿದೆ, ಅಂಥ ಶಕ್ತಿ ಉಳ್ಳಂಥವ್ನು ನೀನು ಅಂತ ನೆನಪು ಮಾಡಿದಾಗ ಆ ಹನುಮಂತ ಲೀಲಾಜಾಲವಾಗಿ ಹೋಗಿ ಲಂಕೆಗೆ ಹೋಗ್ತಾನೆ. ತಾನು ತೆಗೆದುಕೊಂಡೋಗಿರ್ತಕ್ಕಂಥ ಶ್ರೀರಾಮನ ಉಂಗುರವನ್ನು ಸೀತಾಮಾತೆಗೆ ನೀಡಿ ಸೀತಾಮಾತೆಗೆ ಧೈರ್ಯ ತುಂಬಿ ಅನಂತರ ಯುದ್ಧಕ್ಕೆ ಹೋಗಿ ಸಂಪೂರ್ಣ ಲಂಕೆಗೆ ಸುಟ್ಟು ಹಾಕ್ತಾನೆ. ಅವೆಲ್ಲ ತಮಗೆಲ್ಲ ಗೊತ್ತಿರುವಂಥ ಇತಿಹಾಸ. ಯಾಕೆ ನಾವು ಯಾವತ್ತಿಗೂ ಕೂಡ ಹನುಮಾನ್ ಚಾಲೀಸನ ಪಠಿಸ್ತೀವಿ ಅಂದರೆ, ಸಂಪೂರ್ಣ ಹನುಮಾನ ಚಾಲೀಸದಲ್ಲಿ ಹನುಮನ ವರ್ಣನೆಯನ್ನು ಮಾಡಲಿಕ್ಕಿದೆ. ಅಲ್ಲಿ ಎಷ್ಟು ಅದ್ಭುತವಾಗಿ ವರ್ಣನೆಯನ್ನು ಮಾಡಿದರೆ, ಹನುಮನ ಪ್ರತಿಯೊಂದು ಶಕ್ತಿಯನ್ನು ಅಲ್ಲಿ ಹೇಳಿದ್ದಾರೆ. ಪ್ರತಿನಿತ್ಯ ಆ ರೀತಿ ಹೇಳ್ತಾ ಇರೋದ್ರಿಂದ ನಾವು ಯಾವ ದೇವಸ್ಥಾನದಲ್ಲಿ ಅಥವಾ ನಾವು ಯಾವ ಹನುಮನನ್ನು ಪೂಜೆ ಮಾಡ್ತೀವಿ, ಆ ಹನುಮಂತನ ಶಕ್ತಿ ವೃದ್ಧಿಸುತ್ತಂತೆ. ಆ ಮೂಲಕ ತನ್ನೆಲ್ಲ ಭಕ್ತರಿಗೆ ಆತ ಆಶೀರ್ವಾದವನ್ನು ಮಾಡ್ತಾನಂತೆ. ಸೊ ಹಾಗಾಗಿ ನೀವು ಯಾವತ್ತೇ ಹನುಮನ ದೇವಸ್ಥಾನಕ್ಕೆ ಹೋದರೂ ಕೂಡ ಒಂದೇ ಒಂದು ಸಾಲ ಆದರೂ ಹನುಮಂತನ ಕುರಿತಾಗಿ ವರ್ಣನೆಯನ್ನು ಮಾಡೋದ್ರ ಪ್ರಯತ್ನ ಮಾಡಿ.
ಸೊ ಹಾಗಾದಾಗ ಖಂಡಿತ ಹನುಮಂತನ ಶಕ್ತಿ ಏನು ಅಂತಕ್ಕಂಥದ್ದು ಹನುಮಂತನಿಗೆ ನೆನಪಾಗ್ತದೆ. ಆ ಮೂಲಕ ಆತ ನಿಮಗೆ ಇನ್ನಷ್ಟು ವರಗಳನ್ನು ನೀಡ್ತಾನೆ ಅಂತಕ್ಕಂಥದ್ದು ನನಗೆ ನಮ್ಮ ಗುರುಗಳು ಹೇಳಿರ್ತಕ್ಕಂಥ ಮಾತು. ಸೊ ಹಾಗಾಗಿ ಅದನ್ನು ನಾನು ಎಲ್ಲರ ಜೊತೆ ಹಂಚ್ಕೊಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ನಾನು ತಿಳಿಸಲೇಬೇಕು. ನಾವು ಎಲ್ಲರೂ ಸಾಮಾನ್ಯವಾಗಿ ಮಾತಾಡುವಾಗ ಹೇಳ್ತಾ ಇರ್ತೀವಿ, ಆರ್ಮಿಯವರು ತುಂಬ ಕಷ್ಟಪಡ್ತಾರಂತೆ, ಆರ್ಮಿಯವರು ಹಾಗೆ ದೇಶ ಸೇವೆ ಮಾಡ್ತಾರಂತೆ, ಹೀಗೆ ದೇಶ ಸೇವೆ ಮಾಡ್ತಾರಂತ. ಆದರೆ ವಿಪರ್ಯಾಸ ಅಂದರೆ ಆರ್ಮಿಯವರು ನಮ್ಮ ದೇಶವನ್ನು ಕಾಯೋದ್ರೊಟ್ಟಿಗೆ ಅವರು ನಮ್ಗೆ ಏನು ಮಾಡ್ತಾರೆ ಅಂತ ಹೇಳೋದಕ್ಕೆ ನೋಡೋದಕ್ಕೆ ನಮಗೆ ತುಂಬ ಸಾಧ್ಯವಾಗೋಲ್ಲ. ಸೊ ಒಂದು ಚಿಕ್ಕ ತುಣುಕಿನ ಮೂಲಕ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಕೇರಳದಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ವಯನಾಡಿನಲ್ಲಿ ನಡೆದಿರ್ತಕ್ಕಂಥ ಭೂಕುಸಿತ ಸಂದರ್ಭದಲ್ಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಎಷ್ಟೋ ಸಂದರ್ಭಗಳಲ್ಲಿ ಹೇಗಿರುತ್ತೆ ಅಂದರೆ ಅಲ್ಲಿ ಮನುಷ್ಯರು ನಿಂತ್ಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಿರಲ್ಲ. ನೋಡಿ, ಅಂಥದ್ರಲ್ಲಿ ಈ ಒಂದು ಆರ್ಮಿ ಯೋಧರು ಆ 100 ಟನ್ ಇರ್ತಕ್ಕಂಥ ಕಬ್ಬಿಣವನ್ನು ಬರೀ ಕೈಯಲ್ಲಿ ಎತ್ಕೊಂಡು ಹೋಗಿ ಕೇವಲ 16 ಗಂಟೆಗಳಲ್ಲಿ 190 ಮೀಟರ್ ಬ್ರಿಡ್ಜನ್ನು ರೆಡಿ ಮಾಡಿದ್ದಾರೆ. ಇದು ಅಂತಿಂಥ ಬ್ರಿಡ್ಜ್ ಅಲ್ಲ, ಎಲ್ಲ ಕಬ್ಬಿಣದಿಂದ ತಯಾರಿಸಿರ್ತಕ್ಕಂಥ ಬ್ರಿಡ್ಜು. ಈ ಕಡೆಯಿಂದ ಆ ಕಡೆ ಸೇತುವೆಗೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ, ವಾಹನಗಳು ಓಡಾಡಬೇಕು ಅಂದರೆ ಈ ಬ್ರಿಡ್ಜ್ ಸಂಪೂರ್ಣ ಅಗತ್ಯ ಇದೆ. ಸೊ ಅಲ್ಲಿರ್ತಕ್ಕಂಥ ಕಷ್ಟದಲ್ಲಿರೋನ್ನ ಯಾರು ಬದುಕಿಸ್ಬೇಕು ಅಂದರೂ ಕೂಡ ಈ ಬ್ರಿಡ್ಜ್ನ ಅವಶ್ಯಕತೆ ಇದೆ. ನೋಡಿ, ಒಂದೇ ಒಂದು ಕ್ಷಣ ವಿಶ್ರಾಂತಿ ತೆಗೆದುಕೊಳ್ಳದೆ ನಿರಂತರವಾಗಿ 16 ಗಂಟೆ ಕೆಲಸ ಮಾಡಿ 290 ಮೀಟರ್ ಬ್ರಿಡ್ಜನ್ನು ರೆಡಿ ಮಾಡಿದ್ದಾರೆ. ಸೊ ನಿಜಕ್ಕೂ ಒಮ್ಮೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನಾವು ಬೇರೆ ಯಾರಾದರೂ ಬ್ರಿಡ್ಜನ್ನು ಕಟ್ಟಿದ್ರೆ ಅದನ್ನು ಅನುಮಾನ ದೃಷ್ಟಿಯಿಂದ ನೋಡೋದು ತುಂಬ ಸಾಮಾನ್ಯ. ಆದರೆ ಈ ಆರ್ಮಿಯವ್ರು ಕಟ್ಟಿರೋಂಥ ಬ್ರಿಡ್ಜ್ ಎಂಥ ಶಕ್ತಿಶಾಲಿ ಅಂದರೆ, ಆ ಆರ್ಮಿಯ ಕಮಾಂಡೆಂಟೇ ಅದೇ ಬ್ರಿಡ್ಜ್ ಮೇಲೆ ಬೊಲೆರೋ ವಾಹನ ತೊಗೊಂಬಂದು ನಿಲ್ಲಿಸಿ ನನ್ನ ಆರ್ಮಿಯವರು ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ಇಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಅದನ್ನು ಅವರು ಪ್ರೂವ್ ಮಾಡಿದ್ದಾರೆ. ಸೊ ನಿಜಕ್ಕೂ ಹ್ಯಾಟ್ಸ್ ಆಫ್. ಏಕೆಂದರೆ ಅಲ್ಲಿ ವಾತಾವರಣ ಹೇಗಿದೆ, ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ಕಡೆ ಈ ಘಟನೆ ನಡೆದು 5-6 ದಿನಗಳಾಗಿರೋದ್ರಿಂದ ಅಲ್ಲಲ್ಲಿ ಸಾಕಷ್ಟು ಜನರ ಮೃತದೇಹಗಳು ಅಲ್ಲಲ್ಲೇ ಇನ್ನೂ ಸಿಗಾಕೊಂಡಿರೋದ್ರಿಂದ ಒಂದು ಕೆಟ್ಟ ವಾಸನೆ ಬೇರೆ ಬರ್ತಾ ಇರುತ್ತೆ, ದೇಹಗಳು ಆಲ್ರೆಡಿ ಕೊಳ್ತೋಗ್ಬಿಟ್ಟಿರುತ್ತೆ. ಆಮೇಲೆ ಇನ್ನೊಂದು ಮಳೆನೂ ಅತಿ ಹೆಚ್ಚಾಗಿ ಬರ್ತಾನೆ ಇದೆ, ಗುಡ್ಡ ಕಡೆ ಇನ್ನೊಂದು ಕಡೆ ಕುಸಿತಾನೇ ಇದೆ. ಆ ಸಂದರ್ಭದಲ್ಲೂ ಕೂಡ ಈ ಆರ್ಮಿ ಅವರ ಒಂದು ಮನಸ್ಥಿತಿ ಅದೆಷ್ಟು ಗಟ್ಟಿ ಇದೆ ಅಂದರೆ, ಅಲ್ಲಿರ್ತಕ್ಕಂಥ ಎಲ್ಲ ಕಳೆಬರವನ್ನು ಎತ್ತಬೇಕು, ಅದ್ರ ಜೊತೆಗೆ ತಾವು ಮುಂದೆ ಸಾಗಲಿಕ್ಕೆ ಈ ರೀತಿಯ ಒಂದು ಬ್ರಿಡ್ಜ್ಗಳನ್ನು ತಾವೇ ಸ್ವತಃ ನಿರ್ಮಿಸಬೇಕು. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿಯ ಟ್ರಕ್ಗಳು ಬರ್ತಕ್ಕಂಥ ಸಾಧ್ಯತೆ ಇಲ್ಲ, ಇಲ್ಲಿ ಯಾವುದೇ ರೀತಿಯ ಕ್ರೇನ್ಗಳನ್ನು ಯೂಸ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎಲ್ಲಿ ಗುಡ್ಡ ಕುಸಿತಾ ಇದೆ, ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಏನೇ ಮಾಡಿದ್ರು ಕೂಡ ಇವರು ತಮ್ಮ ಸ್ವಂತ ಮ್ಯಾನ್ಯುವಲ್ನೇ ಮಾಡಬೇಕಾಗಿದೆ. ಆದರೂ ಕೂಡ ಯಾವುದೇ ರೀತಿ ಎದೆಗುಂದಿದೆ 16 ಗಂಟೆಗಳ ನಿರಂತರವಾಗಿ ಕೆಲಸ ಮಾಡಿ 190 ಮೀಟರ್ ಬ್ರಿಡ್ಜನ್ನು ರೆಡಿ ಮಾಡಿ ಮುಂದೆ ರೆಸ್ಕ್ಯೂ ಕಾರ್ಯಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಸೊ ಎಲ್ಲ ಆರ್ಮಿ ಸೋಲ್ಜರ್ಸ್ಗಳಿಗೆ ಒಮ್ಮೆ ದೊಡ್ಡ ಸಲ್ಯೂಟನ್ನು ಹೇಳ್ತಾ, ನಿಜಕ್ಕೂ ನೀವೆಲ್ಲ ನಮ್ಮ ದೇಶದ ಹೆಮ್ಮೆಯ ಪ್ರಜೆಗಳು, ನಿಮ್ಮ ಒಂದು ಅಡಿಯಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ವಿ. ನಿಮಗೆ ಆ ಭಗವಂತ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಕಾಪಾಡಲಿ ಅಂಥೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಹರಿಸೋಣ, ಒಂದಷ್ಟು ಪ್ರೀತಿಯನ್ನು ಕಳಿಸೋಣ, ಒಂದಷ್ಟು ಶಕ್ತಿಯನ್ನು ಕೊಡೋಣ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಮತ್ತು ಸ್ಟುಪಿಡ್ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಭಾರತೀಯರು ಅದರಲ್ಲೂ ಕೂಡ ಹೇಳುವುದಕ್ಕೂ ಬೇಸರ ಆಗುತ್ತೆ, ನಾವು ಎಲ್ಲಿ ಫ್ರೀಯಾಗಿ ಏನು ಸಿಗುತ್ತೆ ಅದನ್ನು ಅಡ್ವಾಂಟೇಜಾಗಿ ತೊಗೊಳೋದಕ್ಕೆ ನೋಡ್ತಾ ಇರ್ತೀವಿ. ಯಾವಾಗಲೂ ಏನು ಫ್ರೀಯಾಗಿ ಕೊಟ್ಟರು ಬೇಡ ಅಂತ ಹೇಳಲ್ಲ. ಸೊ ಎಷ್ಟು ಒಂದು ಪ್ರಕೃತಿ ಮೇಲೆ ನಾವು ದೌರ್ಜನ್ಯ ಮಾಡ್ತೀವಿ, ತೊಂದರೆ ಮಾಡ್ತೀವಿ ಅನ್ನೋದಕ್ಕೆ ನನ್ನ ಹಿಂದೆ ಬರ್ತಕ್ಕಂಥ ಒಂದು ಪುಟ್ಟ ವಿಡಿಯೋನ ನೋಡಿ ನೀವು ಅರ್ಥಕೋಬೋದಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಒಂದು ಪೈಪ್ ಒಡೆದು ಸಾಕಷ್ಟು ಸಾವಿರಾರು ಲೀಟ್ರಷ್ಟು ನೀರು ಪೋಲಾಗ್ತಾ ಇದ್ದರೆ ಅದನ್ನು ಯಾರಾದರೂ ಒಬ್ಬರು ಹೋಗಿ ಬಂದ್ ಮಾಡೋದ್ರ ಬದಲಿಗೆ, ಅದನ್ನು ಹೋಗಿ ಆ ನೀರನ್ನು ಬಂದ್ ಮಾಡಿ ನೀರನ್ನು ಸೇವ್ ಮಾಡೋದ್ರ ಬದಲಿಗೆ ನಮ್ಮ ಕಾರ್ಗಳನ್ನು, ನಮ್ಮ ಆಟೋ ರಿಕ್ಷಾಗಳನ್ನು, ನಮ್ಮ ಬೈಕ್ಗಳನ್ನ ನಾವು ಅಲ್ಲಿ ತೊಳ್ಕೊಳ್ತೀವಿ, ಸರ್ವಿಸ್ ಮಾಡ್ಕೊಳ್ತೀವಿ ಅದು ಫ್ರೀಯಾಗಿ. ಅಂದರೆ ನಾವು ಯಾವ ಮಟ್ಟದ ಒಂದು ನಮ್ಮ ಥಿಂಕಿಂಗ್ ಲೆವೆಲ್ ಎಷ್ಟರ ಮಟ್ಟಿಗಿದೆ ಅಂತ ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಸೊ ಯಾರೆಲ್ಲ ಈ ಸ್ಟುಪಿಡ್ ಕಾರ್ಯದಲ್ಲಿ ಭಾಗವಹಿಸಿದರೆ ರಿಯಲಿ ಶೇಮ್, ನನಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇಂಥ ಕೆಲಸವನ್ನು ನಾವು ಮಾಡೋದ್ರ ಬದಲು ಯಾರಾದರೂ ಒಂದಿಬ್ಬರು ಹೋಗ್ಬಿಟ್ಟು ಮೇಲ್ಗಡೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಸಿ ಅದಕ್ಕೊಂದು ಸ್ವಲ್ಪ ಟೇಪ್ಗಳನ್ನ ಹಾಕಿ ಅಥವಾ ಒಂದೇನೋ ಅದನ್ನು ಸೇವ್ ಮಾಡೋದಕ್ಕಾದರೆ 1000 ಲೀಟ್ರ್ ನೀರು ಉಳಿಯುತ್ತಲ್ವಾ. ಸೊ ಅದು ರೈತನ ಹೊಲಕ್ಕಾಗತ್ತೆ, ಅಥವಾ ಯಾರಿಗೊಬ್ರು ಕುಡಿಯೋ ನೀರಿಗೆ ವ್ಯವಸ್ಥೆ ಆಗ್ಬೋದು, ದನಕರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು. ಅಫ್ಕೋರ್ಸ್ ಒಳ್ಳೆ ಮಳೆ ಆಗ್ತಿದೆ, ಹಾಗಂತ ಈ ನೀರನ್ನು ನಾವು ಇವಾಗಲೇ ಪೋಲ್ ಮಾಡಿ ವೇಸ್ಟ್ ಮಾಡಿಕೊಂಡ್ರೆ ಮುಂದೆ ಮತ್ತೆ ನೀರಿಗೆ ಆಹಾಕಾರ ಮಾಡಬೇಕಾಗತ್ತೆ. ಸೊ ತುಂಬ ಬೇಸರದಿಂದ ಇದನ್ನು ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರು ಇಂಥ ತಪ್ಪುಗಳನ್ನು ಮಾಡಬೇಡಿ. ಎಲ್ಲಾದರೂ ಒಂದು ಈ ರೀತಿಯ ಸಮಸ್ಯೆಗಳು ಕಂಡು ಬಂದಾಗ ದಯವಿಟ್ಟು ಆ ಸಂಬಂಧಪಟ್ಟ ಇಲಾಖೆಯವರಿಗೆ ತಿಳಿಸಿ ಅದನ್ನು ಸೇವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇದೊಂದೇ ವಿಚಾರ ಅಂತಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಎಲ್ಲ ಒಂದು ಕಡೆ ಲಾರಿ ಮುಗ್ಚಿ ಬಿದ್ದಿದೆ, ಅದರಲ್ಲಿ ಬೀರ್ ಬಾಟ್ಲ್ ಇದೆ ಅಂದರೆ ಆ ಡ್ರೈವರ್ನ ಕ್ಲೀನರ್ನ ಸೇವ್ ಮಾಡೋದ್ರ ಬದಲಿಗೆ ಆ ಬಾಟ್ಲ್ಗಳನ್ನ ತೊಗೊಂಡು ಹೋಗೋದ್ರಲ್ಲಿ ಬ್ಯುಸಿ ಇರ್ತೀವಿ.
ಎಲ್ಲೋ ಒಂದು ಕಡೆ ಪೆಟ್ರೋಲ್ ಟ್ಯಾಂಕ್ ಬಿತ್ತು ಅಂದರೆ ಅಲ್ಲಿ ಬೆಂಕಿ ಹತ್ತಿದ್ರೆ ಏನು ಅಂತ ಯೋಚನೆ ಮಾಡೋದನ್ನ ಹುಚ್ಚುಚ್ಚು ಥರ ಲೀಟ್ರ್ ಗಂಟಲೆ ಇದನ್ನು ತೊಗೊಂಡೋಗ್ಬಿಟ್ಟು ಅದ್ರಲ್ಲಿ ಪೆಟ್ರೋಲ್ ಸುರ್ಕೊಂಬರೋದಕ್ಕೆ ಯೋಚನೆ ಮಾಡ್ತೀವಿ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಇಂಥ ಸಣ್ಣ ಪುಟ್ಟ ವಿಚಾರಗಳಿಂದ ದೂರ ಇರಿ. ಒಂದು ಸಣ್ಣ ಕಿಡಿ ಸಾಕು, ಆ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಇದ್ದಾಗ ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ಸಾವಿರಾರು ಜನ ಒಂದು ಕ್ಷಣಕ್ಕೆ ಸುಟ್ಟೋಗ್ಬಿಡ್ತಾರೆ. ಸೊ ದಯವಿಟ್ಟು ಈ ಥರದ ಒಂದು ಸಣ್ಣ ಪುಟ್ಟ ಘಟನೆಗಳಲ್ಲಿ ನೀವು ತೊಡಗಿಸ್ಕೊಳೋದ್ರವಾಗ ತುಂಬ ಹುಷಾರಾಗಿರಿ ಅಂತ ನಾನು ಕೇಳ್ಕೊಳ್ತಾ ಎಂದಿನಂತೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮ ಭದ್ರಾ ಡ್ಯಾಮ್ನ ಸುತ್ತಮುತ್ತ ಡ್ಯಾಮ್ ಭಾಗದಲ್ಲಿ ಒಂದಷ್ಟು ಮಳೆಯ ಪ್ರಮಾಣ ತಗ್ಗಿರೋದ್ರಿಂದ ಭದ್ರಾ ಡ್ಯಾಮ್ನ ಇಂದಿನ ಮಟ್ಟ 180.9 ಅಡಿಗೆ ಕುಸಿದಿದೆ. ಅಫ್ಕೋರ್ಸ್ ಇನ್ನು 2 ತಿಂಗಳು ಮಳೆ ಇರೋದ್ರಿಂದ ಇದು 1 or 2 ಡೇಸಲ್ಲೇ ಹೀಗೆ ರಿಕವರಿ ಆಗಿಬಿಡುತ್ತೆ. ಆ ಒಂದು ಕಾನ್ಫಿಡೆನ್ಸ್ ನನಗಿದೆ. ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದು ಪರಿಸರದ ಕುರಿತಾಗಿ ಒಂದು ತೇಜಸ್ವಿನಿ ಅಂತಕ್ಕಂಥವ್ರು ಪ್ರಬಂಧ ಮಂಡಿಸಿದ್ರು ರಸಾಯನಶಾಸ್ತ್ರ ವಿಭಾಗದಲ್ಲಿ. ಇವರಿಗೆ ಈ ಒಂದು ಇದು ನಡೆದಿದ್ದು ರಾಜಸ್ಥಾನದ ಚರು ನಗರದ ಲೋಹಿಯಾ ಸರ್ಕಾರಿ ಕಾಲೇಜಿನಲ್ಲಿ ಇದರದ್ದು ನಡೆದಿತ್ತು. ಇದರಲ್ಲಿ ದಾವಣಗೆರೆ ವಿಶ್ವವಿದ್ಯಾನಿಲಯದಿಂದ ಭಾಗವಹಿಸಿರ್ತಕ್ಕಂಥ ತೇಜಸ್ವಿನಿ ಅವರು ದ್ವಿತೀಯ ಬಹುಮಾನವನ್ನು ಪಡೆದಿದ್ದಾರೆ. ಸೊ ಇದು ನಿಜಕ್ಕೂ ನಮ್ಮ ದಾವಣಗೆರೆಯ ಪಾಲಿಗೆ ಹೆಮ್ಮೆಯ ವಿಚಾರ, ದಾವಣಗೆರೆ ಜಿಲ್ಲೆಯ ಪಾಲಿಗೆ ಹೆಮ್ಮೆಯ ವಿಚಾರ. ಅವರ ಸಾಧನೆ ಹೀಗೆ ಮುಂದುವರಿಲಿ ಅಂಥೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೀನಿ. ಇನ್ನು ಮಾನ್ಯ ಸಂಸದರಾಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರೈಲ್ವೆ ಖಾತೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಒಂದಷ್ಟು ರೈಲ್ವೆ ಅಭಿವೃದ್ಧಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಹುಬ್ಬಳ್ಳಿ ಅಂಕೋಲಾ, ತಾಳ್ಗುಪ್ಪ ಸಿರಸಿ ಹುಬ್ಬಳ್ಳಿ, ಅದೇ ರೀತಿ ತಾಳ್ಗುಪ್ಪ ಹೊನ್ನಾವರ, ಧಾರವಾಡ ಕಿತ್ತೂರು ಹುಬ್ಬಳ್ಳಿ ಸೇರಿದಂತೆ ಹಲವಾರು ಹೊಸ ರೈಲುಗಳಿಗೆ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸುದೀರ್ಘವಾಗಿ ಚರ್ಚೆ ಆದ ನಂತರ ಸೋಮಣ್ಣ ಅವರು ಕೂಡ ಅವರಿಗೆ ಒಂದು ಪಾಸಿಟಿವ್ ಆಗಿ ರೆಸ್ಪಾನ್ಸನ್ನು ಮಾಡಿದ್ದಾರೆ. ಅದು ಖುಷಿ ವಿಚಾರ. ಇವತ್ತು ಮನು ಭಾಕರ್ ಅವರು 3ನೇ ಫೈನಲನ್ನು ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿದೆ. ಮಧ್ಯಾಹ್ನ 12:30ರಿಂದ 1:00ವರೆಗೂ ಈ ಸ್ಪರ್ಧೆ ನಡೆಯೋ ಸಾಧ್ಯತೆ ಇರುತ್ತೆ. ಸೊ ಹೇಗಾದರೂ ಮಾಡಿ ನಮ್ಮೆಲ್ಲರ 145 ಕೋಟಿ ಜನರ ಪ್ರೀತಿ ಹಾರೈಕೆಗಳೊಂದಿಗೆ ಆ ಒಂದು ನಮ್ಮ ಭಾರತದ ಕೋರಿ ಹೇಗಾದರೂ ಮಾಡಿ ಆ 3ರಲ್ಲಿ ಯಾವ ಪದಕ ಗೆದ್ದರೂ ತುಂಬ ಖುಷಿನೇ. ಈಗ ಆಲ್ರೆಡಿ 2 ಕಂಚು ಗೆದ್ದಿದ್ದರಿಂದ ಬೆಳ್ಳಿ ಅಥವಾ ಚಿನ್ನಕ್ಕೆ ಗುರಿ ಇಡ್ಲಿ ಅಂತಕ್ಕಂಥದ್ದು ನನ್ನ ಸೇರಿದಂತೆ ಎಲ್ಲರ ಆಶಯ ಅಂಥೇಳಿ ನಾನು ಮತ್ತೊಮ್ಮೆ ಖುಷಿಯಿಂದ ವ್ಯಕ್ತಪಡಿಸ್ತಾ ಇದ್ದೀನಿ. ರಕ್ತದ ಅವಶ್ಯಕತೆ ಇರೋದ್ರ ಬಗ್ಗೆ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಇವತ್ತು ಕೂಡ ಒಂದು ರಕ್ತದ ಅವಶ್ಯಕತೆ ಬಗ್ಗೆ ಹೇಳ್ತಾ ಇದ್ದೀನಿ. ಅನುಷಾ ಅಂತಕ್ಕಂಥ ಪೇಷಂಟ್ಸ್ಗೆ A- ರಕ್ತದ ಅವಶ್ಯಕತೆ ಇದೆ. ಸೊ ದಯವಿಟ್ಟು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತಾ ಇದ್ದೀನಿ. ನೀವು ಕೊಡೋಕ್ಕಾಗದೇ ಇದ್ರೂ ಕೂಡ ನಿಮ್ಮ ಸ್ನೇಹಿತರಿಗೆ ಈ ಒಂದು ಕಾಂಟ್ಯಾಕ್ಟ್ ನಂಬರ್ನ ಶೇರ್ ಮಾಡಿಕೊಂಡು ಒಂದು ಜೀವ ಉಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 6301176436. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 6301176436. ಅನುಷಾ ಅಂತಕ್ಕಂಥವ್ರಿಗೆ A- ಬ್ಲಡ್ನ ಅವಶ್ಯಕತೆ ಇದೆ. ದಯಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನಾವು ಯಾರಾದರೂ ಸಾಲ ಕೊಡಿಸ್ತಾರೆ, ಅದರಲ್ಲೂ ಕೂಡ ಸರ್ಕಾರದಿಂದ ಸಾಲ ಕೊಡಿಸ್ತಾರೆ ಅಂದಾಗ ಸಾಲ ತೆಗೆದುಕೊಳ್ಳೋದಕ್ಕೆ ಮುಗಿ ಬೀಳ್ತೀವಿ. ಅದರಲ್ಲಿ 2 ಮಾತಿಲ್ಲ. ಅದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಅದು ಮೈಸೂರಲ್ಲಿ ಇರೋದು ಸರ್, KRS. ಎಸ್ ಹೇಳಿ ಮೇಡಮ್. ಆಮೇಲೆ 130 ಅಡಿ ಎತ್ತರ, ಹಾಂ, 8600 ಅಡಿ ಉದ್ದ. ಹೌದು ಮೇಡಮ್, ಹೌದು. ಅದು ಮೈಸೂರು ಹತ್ರ ಶ್ರೀರಂಗಪಟ್ಟಣದಲ್ಲಿ ಬರುತ್ತೆ. ಶ್ರೀರಂಗಪಟ್ಟಣದಲ್ಲ? ಶ್ರೀರಂಗಪಟ್ಟಣ ಅಂದ್ರೆ ಮಂಡ್ಯ ಡಿಸ್ಟ್ರಿಕ್ಟ್ ಬರುತ್ತಲ್ಲ? ಹೌದು, ಖಂಡಿತ. ಸೊ ಥ್ಯಾಂಕ್ ಯು ಮೇಡಮ್, ನಿಮ್ಮ ಒಂದು ಗ್ರೇಟ್ ಅಪ್ಡೇಷನ್ಗೆ. ಸೊ ನಾನು ಕಾರ್ಯಕ್ರಮದಲ್ಲಿ ಕೊನೆಯಲ್ಲಿ ಆ ವಿಚಾರ ಹೇಳೋಣ ಅಂತ ಅನ್ಕೊಂಡೆ. ಸೊ ನೀವೇ ಹೇಳ್ಬಿಟ್ರಿ. ನಾನು ನಮ್ಮ ತಂಗಿಗೆ ಕಾಲ್ ಮಾಡಿ ಕೇಳಿದೆ ಸರ್, ಅವ್ರಿಗೆ ಹೇಳಿಲ್ಲ. ಅವರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಬರ್ದಿರ್ತಾರಲ್ಲ, ಓಕೆ, ಎಲ್ಲಾರು ಮಾಹಿತಿಗಳು ಕಲೆಕ್ಟ್ ಮಾಡ್ಕೊಂಡು ಹೇಳಿ. ಎಸ್ ತುಂಬ ಖುಷಿ ಮೇಡಮ್. ಎಲ್ರಿಗೂ ಒಂದು ಇನ್ಫಾರ್ಮೇಷನ್ ಅವೇರ್ನೆಸ್ ಇರಲಿ ಅಂತ ಹೇಳಿ. ನಮ್ಮ ಡ್ಯಾಮ್ಗಳು ಎಲ್ಲಿದೆ, ಅದ್ರ ಎತ್ತರ, ಆಳ, ಅಗಲ ಎಷ್ಟು ಗೊತ್ತಿರ್ಬೇಕಲ್ವಾ? ಹೌದು ಸರ್, ಹೌದು. ಈ ಕರ್ನಾಟಕದಲ್ಲಿರೋ ಡ್ಯಾಮ್ಗಳ ಹೆಸರುಗಳು ಹೇಳ ಸರ್? ಹೇಳಿ ಮೇಡಮ್, ಯಾವ್ದು ಗೊತ್ತಿದೆ ಎಲ್ಲ ಹೇಳಿ. ಶರಾವತಿ, ಲಿಂಗನಮಕ್ಕಿ, ತುಂಗಭದ್ರಾ ಹೊಸಪೇಟೆ ಡ್ಯಾಮು, ಹೌದು. ಆಮೇಲೆ ವೇದಾವತಿ, ವಾಣಿ ವಿಲಾಸ ಸಾಗರ, ಹೌದು. ಭದ್ರಾ ಲಕೋಲಿ ಡ್ಯಾಮ್, ಹೌದು. ಆಮೇಲೆ ಉಳಿದವು ಅಂದ್ರೆ ಆಲ್ಮಟ್ಟಿ, ಆಮೇಲಿಂದ ಹೇಮಾವತಿ, ಕಬಿನಿ, ನಾರಾಯಣಪುರ. ಅವು ಯಾವ ನದಿಗಳಿಗೆ ಅಂತ ಪರ್ಟಿಕ್ಯುಲರ್ ಗೊತ್ತಿದೆ. ಹೌದು, ತುಂಬ ಒಳ್ಳೆ ಇಂಟ್ರೆಸ್ಟಿಂಗ್ ಮಾಹಿತಿ ಮೇಡಮ್. ಯಾಕೆಂದರೆ ಎಷ್ಟೋ ಜನರುಗಳಿಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಎಷ್ಟು ಡ್ಯಾಮ್ಗಳಿದೆ ಅಂತಲೇ ಗೊತ್ತಿರೋಲ್ಲ. ಅದ್ರ ಜೊತೆಗೆ ಆ ಡ್ಯಾಮ್ಗಳ ಹೆಸರು ಅಥವಾ ಅಲ್ಲಿರ್ತಕ್ಕಂಥ ನದಿ ಹೆಸರುಗಳು ಕೂಡ ಗೊತ್ತಿರಲ್ಲ. ಸೊ ನಾವು ಆ ನೀರನ್ನು ಕುಡಿಬೋದು, ಕುಡಿದೇ ಇರ್ಬೋದು. ಅಟ್ಲೀಸ್ಟ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ರಿಸೋರ್ಸಸ್ ಹೆಸರುಗಳು ನಮ್ಗೆ ಗೊತ್ತಿದ್ರೆ ತುಂಬ ಖುಷಿ ವಿಚಾರ ಅದು. ಎಸ್, ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರ್ಯಾರು ರಾಷ್ಟ್ರ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆ, ಅದೇ ರೀತಿ ರಾಷ್ಟ್ರ ಕೊಡ್ತಿದ್ರಲ್ಲ ಸರ್, ಜಲಾಶಯಗಳ ನೀರಿನ ಮಟ್ಟ ಅಂತ, ಅವಾಗ ನೋಡಿ ಡಿಸ್ಕಸ್ ಮಾಡಿದ್ದೆ. ಎಸ್
ಸೊ ಇನ್ನಷ್ಟು ಮಾಹಿತಿಗಳನ್ನ ನಾನು ಇನ್ ಫ್ಯೂಚರ್ ಡೇಸಲ್ಲಿ ತಿಳಿಸೋದಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ. ಯಾಕೆಂದರೆ ನಮ್ಮ ರಾಷ್ಟ್ರಕವಿಗಳು, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದ ರಾಷ್ಟ್ರಕವಿಗಳು ತುಂಬ ಜನ ಇದ್ದಾರೆ. ಹಾ ಸರ್. ಸೊ ಅವ್ರ ಬಗ್ಗೆನೂ, ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಾರೋ. ಎಸ್. ಸೊ ಅವರೆಲ್ಲ ವಿಚಾರಗಳನ್ನ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಗೋವಿಂದ ಪೈಗೂ ರಾಷ್ಟ್ರಕವಿ ಅಂತ ಕರೀತಾರೆ ಅಂತ ಕೇಳಿದ್ವಿ. ಹೌದು ಹೌದು. ಸೊ ಅವರೆಲ್ಲ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತಾ ಹೋಗ್ತೀನಿ ಮೇಡಮ್. ಹಾ ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾ, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಕನಸು ಎಲ್ರಿಗೂ ಇರುತ್ತೆ. ಅದರಲ್ಲೂ ಕೂಡ ಸರ್ಕಾರದಿಂದ ಸಬ್ಸಿಡಿ ವತಿಯಿಂದ ಏನಾದರೂ ಹಣ ಸಿಕ್ಕರೆ, ಹಣಕಾಸಿನ ಸಹಾಯ ಆದರೆ ಅದಕ್ಕಿಂತ ಇನ್ನೇನು ಹೆಲ್ಪ್ ಆಗಬೇಕು ಅಂತ ಏನು ಮಾಡ್ತೀವಿ ನಾವು, ಯೂಶಲಿ ಸರ್ಕಾರದ ಸಾಲಕ್ಕೆ ಆಸೆ ಪಡ್ತೀವಿ. ಅದು ತುಂಬ ಒಳ್ಳೆಯ ವಿಚಾರ. ಸೊ ಯಾವುದೇ ರೀತಿ ಜಾಸ್ತಿ ಶ್ಯೂರಿಟಿ ಇಲ್ದಂಗೆ ಸರ್ಕಾರದವ್ರು ಸಾಲ ಕೊಡ್ತಾರೆ. ಆದರೆ ನಾವು ಕೆಲವೊಮ್ಮೆ ಬುದ್ಧಿವಂತರಾದರೂ ಕೂಡ ಏನು ತಪ್ಪು ಮಾಡ್ತೀವಿ ಅಂದರೆ ಮಧ್ಯವರ್ತಿಗಳ ಮೊರೆ ಹೋಗ್ಬಿಡ್ತೀವಿ. ಸೊ ಇನ್ನೊಂದು ಕರೆ ಬರ್ತದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ತಮ್ಮ ಹೆಸರು ಸರ್? ಹನುಮಂತಪ್ಪ ಅಂತ ಹೇಳಿ ಸರ್. ಎಸ್ ಹನುಮಂತಪ್ಪ ಸರ್, ಹೇಗಿದ್ದೀರಿ? ಆರಾಮ್ ಸರ್, ನೀವು ಆರಾಮ್? ಎಸ್ ಸರ್, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತಾ ಹನುಮಂತಪ್ಪ ಸರ್? ಹಲೋ ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳ್ತೇವೆ ಸರ್. ಎಸ್ ಎಸ್, ತಿಂಡಿ ಆಯ್ತಾ ಹನುಮಂತಪ್ಪ ಸರ್? ಆಯ್ತು ಸರ್, ಆಯ್ತು. ನಿಮ್ದು ಆಯ್ತಾ ಸರ್? ಸರ್ ಇಲ್ಲ, ಮಾಡಬೇಕು ಇನ್ಮೇಲೆ. ಹೌದು ಸರ್. ಎಸ್, ನಾಳೆಯಿಂದ ಶ್ರಾವಣ ಶುರು ಆಗ್ತಾ ಇದೆ. ಏನು ಸರ್, ಎಲ್ಲ ಖುಷಿನ? ಹಬ್ಬ ಜೋರ ಎಲ್ಲ ಪ್ರಿಪರೇಷನು? ಸರ್ ಈಗೆಲ್ಲ ಮಳೆ ಗಿಳೆ ಎಲ್ಲ ಚೆನ್ನಾಗ್ತದೆ, ಒಳ್ಳೆ ಖುಷಿಯಾಗಿ ಹಬ್ಬ ಮಾಡ್ಬೇಕು ಸರ್ ಈ ಸಲ. ಹೌದು ಹೌದು, ಎಲ್ಲರ ಮುಖದಲ್ಲೂ, ರೈತರ ಮುಖದಲ್ಲಿಂದ ಹಿಡಿದು ಎಲ್ಲ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ನಗು ಇದೆ ಈ ಸರ. ಹೌದು ಸರ್, ಮಳೆ ಅದು ಎಷ್ಟಾರ ತೊಂದರೆ ಕೊಡ್ಲಿ, ಮಳೆ ಬಂದ್ರೆ ಎಲ್ಲರಿಗೂ ಖುಷಿನೇ. ಹೌದು ಹೌದು, ಅದು ಮಳೆ, ಹೌದು ಅದು ಮಳೆ ತೊಂದರೆ ಕೊಡ್ತಾ ಇದೆ ಅನ್ನೋದಕ್ಕಿಂತ ನಾವು ಮಾಡ್ಕೊಂಡಿರೋ ತೊಂದರೆಗಳಷ್ಟೇ, ಅದು ಮಳೆ ತೊಂದರೆ ಕೊಡ್ತಾ ಇಲ್ಲ. ಹೌದು ಸರ್, ಹೌದೌದು. ಈಗ ಎಲ್ಲ ಇರ್ತಕ್ಕಂಥ ಕಾಲುವೆಗಳೆಲ್ಲ ಮುಚ್ಕೊಂತ ಮನೆಗಳೆಲ್ಲ ಕಟ್ಕೊಂತ ಹೋದ್ರೆ ಮತ್ತೆ ಇನ್ನೇನ ಸರ್, ನೀರ್ ಹೋಗ್ ಜಾಗ ಬೇಕಲ್ಲ. ಹೌದು ಹೌದು, ಅದೆಲ್ಲಿ ಮತ್ತೆ ಎಲ್ಲರೂ ಒಂದ್ ಕಡೆ ಹರಿಲೇಬೇಕಲ್ಲ, ಅದು ಹರಿತಾ ಇದೆ ಅಷ್ಟೇ ಹಂಗೆ. ಹೌದು, ಹರಿಯ ಜಾಗದಾಗೆಲ್ಲ ಮನೆ ಕಟ್ಕೊಂಡ್ರೆ ಹಿಂಗೆ ಆಗ್ತದೆ ಸರ್. ನಿಜ ನಿಜ, ತಪ್ಪು ನಮ್ದು ಪಾಪ. ನಾವು ಸುಮ್ಮನೆ ಮಳೆಗೆ ಬ್ಲೇಮ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಹೌದು ಸರ್, ಹೌದೌದು. ಎಸ್ ಸರ್, ಎಸ್ ಸರ್. ಕೆಲವೊಬ್ರಿಗೆ ತೊಂದರೆ ಆಗಿದೆ, ಇಲ್ಲ ಅಂತ ನಿಜ, ಅಲ್ಲ. ನಿಜ. ಈಗ ಏನ್ ಮಾಡಕ್ಕಾಗಲ್ಲ, ಈಗ ಅತಿವೃಷ್ಟಿ ಅನಾವೃಷ್ಟಿ ಆದಾಗ ಅದು ಹಾಗೆ ಆಗ್ತದೆ ಸರ್. ಹೌದು ಹೌದು ಸರ್, ಈ ತೊಂದರೆನಾದ್ರು ಕೆಲವೊಬ್ರಿಗೆ ಆಗತ್ತೆ. ಮಳೆನೇ ಬರಲಿಲ್ಲ ಅಂದ್ರೆ ಈ ದೇಶದಲ್ಲಿ ಎಲ್ರಿಗೂ ತೊಂದರೆ ಆಗೋಗ್ಬಿಡುತ್ತೆ ಆಮೇಲೆ. ಹೌದು ಸರ್, ಅದು ಈಗ ಪ್ರತಿಯೊಬ್ಬರಿಗೂ ಸಮಸ್ಯೆ ಮಳೆ ಬರ್ಲಿಲ್ಲ ಅಂದ್ರೆ. ಹೌದು, ಹಾಗಂತ ನಾವು ಇವು ತೊಂದರೆ ಆಗಿರೋದು ಸರಿ ಅಂತ ನಾನು ಹೇಳ್ತಿಲ್ಲ. ಎಲ್ಲೋ ಒಂದು ಕಡೆ ನಾವು ಅತಿ ಆಸೆಗೋ ಅಥವಾ ಡೆವಲಪ್ಮೆಂಟ್ ಹೆಸರಲ್ಲೋ ಎಲ್ಲ ಕಡೆಗಳಲ್ಲಿ ನೀರು ಹೋಗೋದಕ್ಕೆ ಜಾಗನೇ ಇಲ್ದಂಗೆ ನಮ್ಮ ಒಂದು ಮನೆಗಳನ್ನ, ಮಠಗಳನ್ನ ಕಟ್ಕೊಂಡ್ಬಿಟ್ಟಿದೀವಿ. ಹೌದು ಸರ್. ಸೊ ಹಾಗಾಗಿ ತೊಂದರೆ ಆಗ್ತಾ ಇದೆ. ಅದಂತ ನಿಜ ಸರ್. ಈಗ ನಾವೇ ಈಗ ನೀರ್ ಹೋಗೋ ಜಾಗದ ಬಿಟ್ಟು ಬೇರೆ ಎಲ್ಲಾರ ಔಟ್ ಸೈಡ್ ಎಲ್ಲ ಕಟ್ಕೊಂಡ್ರೆ ಸರಿ ಇರ್ತದೆ. ನೀರು ಹರಿಯಕ್ಕೆ ಜಾಗ ಇಲ್ಲ ಅಂದ್ರೆ ಅದೆಲ್ಲಿ ಹೋಗ್ಬೇಕು ನೀರು, ಅಲ್ವಾ ಸರ್? ಅದರಲ್ಲೂ ಕೂಡ ಸಿಟಿಗಳಲ್ಲೆಲ್ಲ ಅಂತೂ ಇನ್ನ ವರ್ಸ್ಟು. ಎಲ್ಲ ಕಡೆ ಸಿಮೆಂಟ್ ರಸ್ತೆಗಳು ಮಾಡ್ಬಿಟ್ಟಿದೀವಿ, ಆ ನೀರ್ ಹೋಗಕ್ ಜಾಗನೇ ಇಲ್ಲ. ದೊಡ್ಡ ರಾಜಕಾಲುವೆ ಒಂದೇ ಹೋಗ್ಬೇಕಂದ್ರೆ ಈಗ ಅದು ಫಸ್ಟ್ ಸಣ್ಣ ಇದ್ರಿಂದಾನೇ ನೀರ್ ಹೋಗ್ಬೇಕಾ, ಅದು ಸಣ್ಣ ಇದರಿಂದಾನೇ ನೀರ್ ಹೋಗಲ್ಲ ಅಂದ್ರೆ ಇನ್ನೇನ್ ಮನ್ಯಾಗ ನುಗ್ತದೆ ಮತ್ತೆ. ಹೌದು ಸರ್, ಹೌದು ಹೌದು, ಎಲ್ಲೂ ಹೋಗೋದಕ್ಕೆ ಜಾಗ ಇಲ್ಲ ಅದಕ್ಕೆ. ಆಮೇಲೆ ಸ್ವಲ್ಪ ಇದು ಒಂದು 3-4 ತಿಂಗಳು ಆಗ್ತಿದ್ದಂಗೆ ಮತ್ತೆ ಬರಗಾಲ ಶುರು ಆಗ್ಬಿಡುತ್ತೆ. ಹೌದು ಸರ್. ಯಾಕೆಂದ್ರೆ ಭೂಮಿಲಿ ನೀರು ಹಿಂಗೋಕ್ ಶಕ್ತಿನೇ ಇಲ್ವಲ್ಲ, ಏನ್ ಮಾಡತ್ತೆ? ಹೌದು ಸರ್. ಎಸ್ ಎಸ್ ಎಸ್. ಎಲ್ಲ ಈ ಕಾಂಕ್ರೀಟ್ ರೋಡ್ ಬಂದ್ಮೇಲೆಲ್ಲ ಈಗ ನೀರ್ ಹಿಂದ್ಕೆನದ ಕಡಿಮೆ ಆಗ್ಬಿಟ್ಟತ್ತ ಸರ್ ಈಗ. ಹೌದು ಹೌದು ಸರ್, ಅದೇ ಒಂದು ದೊಡ್ಡ ಸಮಸ್ಯೆ ಅದು. ಅದ್ರ ಬಗ್ಗೆ ಯಾರು ಯೋಚನೆ ಮಾಡ್ಲಿಲ್ಲ ಅಂತ ಅನ್ಕೊಳ್ತೀವಿ ಅವಾಗೆಲ್ಲ. ಸಿಮೆಂಟ್ ರೋಡ್ ಏನಪ್ಪಾ ಸುಮ್ಮನೆ ರೋಡ್ ಅಭಿವೃದ್ಧಿ ಮಾಡ್ಬೇಕು, ಮಾಡ್ತಾರೆ. ಮುಂದಿನ ನಮ್ ಜೀವನದ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಫ್ಯೂಚರ್ ಬಗ್ಗೆ. ಹೌದು ಹೌದು ಸರ್. ಸೊ ಇವಾಗಲೇ ನಾವೆಲ್ಲ ಎಚ್ಚೆತ್ಕೊಂಡು ಒಂದು ಸ್ವಲ್ಪ ಗಿಡಗಳನ್ನ, ಸಸಿಗಳನ್ನ ಹಾಕ್ಕೊಂಡು ಒಂದು ಪರಿಸರ ಒಂಚೂರು ಚೆನ್ನಾಗಿಟ್ಕೊಂಡ್ರೆ ಕಾಲಕ್ಕೆ ಮಳೆ ಬರುತ್ತೆ. ಇಲ್ಲ ಅಂದ್ರೆ ಇದು ಅತಿವೃಷ್ಟಿ ಅನಾವೃಷ್ಟಿ ಇನ್ಮೇಲೆ ಯಾವಾಗಲೂ ಹಿಂಗೆ ಇದ್ಬಿಡುತ್ತೆ ಇದು. ಹೌದು ಸರ್, ಹೌದೌದು. ಈಗ ಮನೆಗೊಂದು ಮರ ಅಂತ ಹೇಳಿ ಇದು ಇರ್ತೇವೆ ಸರ್, ಆತರ ಮಾಡ್ಲೇಬೇಕು ಪ್ರತಿಯೊಬ್ರು. ಹೌದು. ಈಗ ಮರ ಗಿಡಗಳು ಇಲ್ದಲೆ ಮಳೆ ಬರ್ಬೇಕಂದ್ರೆ ಎಲ್ಲಿಂದ ಬರ್ತಾರೆ? ಈ ಕಾಡಿನ ಪ್ರದೇಶಗಳ ಮಲೆನಾಡು ಅಲ್ಲೆಲ್ಲ ಈ ಮಳೆನ ಆಕರ್ಷಣೆ ಮಾಡ್ತವೆ, ಹಂಗಾಗಿ ಅದು ಸಂಪೈತಿ, ಮಳೆ ಬರ್ತಾ ಎಲ್ಲ. ಹೌದು ಹೌದು ಸರ್. ಸೊ ಸರಿಯಾಗಿ ಮಳೆ ಬರಲಿಲ್ಲ ಅಂದ್ಬಿಟ್ರೆ ಎಲ್ರಿಗೂ ಕಷ್ಟ ಆಗೋಗ್ಬಿಡತ್ತೆ ಸರ್. ಹೌದು ಸರ್. ಹೌದು. ಸೊ ಹಬ್ಬಗಳೆಲ್ಲ ಏನೇನು ಸೆಲೆಬ್ರೇಟ್ ಮಾಡ್ತೀರಿ ಸರ್ ನಿಮ್ಮ ಮನೆಗಳಲ್ಲಿ? ಮನೆಗ ಅಂದ್ರೆ ಈ ಜುಕಾಲಿ ಕಟ್ತೀವಿ ಮರಗಳಿಗೆ, ಆಮೇಲೆ ಉಂಡೆ ಎಲ್ಲ ಮಾಡ್ತೀವಿ. ಓಕೆ. ಮಕ್ಕ ತಂಗಿಯರಿಗೆಲ್ಲ ಕಳಿಸ್ತೀವಿ ಉಂಡೆ. ತುಂಬಾ ಖುಷಿ ವಿಚಾರ ಸರ್.
ನಮ್ಮ ಅವಾಗಿಂದ ಏನ್ ನಾವು ಮಾಡ್ಕೊಂತ ಬಂದಿ ಪ್ರತಿಯೊಂದು ಮಾಡೇ ಮಾಡ್ತೀವಿ ಸರ್ ಅವು. ಓಕೆ ಓಕೆ, ತುಂಬ ಖುಷಿ ಸರ್. ಒಳ್ಳೊಳ್ಳೆ ಹಬ್ಬಗಳನ್ನು, ಅದರಲ್ಲೂ ಕೂಡ ಸಂಬಂಧಿಕರೆಲ್ಲರೊಟ್ಟಿಗೆ ಹಬ್ಬ ಮಾಡ್ತಕ್ಕಂಥದ್ದೇ ಒಂದು ದೊಡ್ಡ ಖುಷಿ ವಿಚಾರ ಅದು. ಹೌದು ಸರ್, ಹೌದು. ಎಸ್, ಒಳ್ಳೇದಾಗಲಿ ಸರ್. ಏನು ಇವತ್ತು ನಮ್ಗೆ ಯಾವ ಹಾಡು ಹೇಳ್ತೀರಿ ಸರ್? ಸರ್ ಹಾಡು ಯಾವುದೋ ಒಂದು ಭಕ್ತಿಗೀತೆನೋ ಅಥವಾ ಜಾನಪದ ಗೀತೆನೋ ಭಾವಗೀತೆನೋ, ನಿಮ್ಗೆ ಏನು ದೇಶಭಕ್ತಿ ಗೀತೆ ಏನು ಹೇಳಕ್ಕೆ ಬರುತ್ತೆ ಅದನ್ನು ಹೇಳಿ, ಖುಷಿ ಆಗತ್ತೆ. ದೇಶಭಕ್ತಿ ಗೀತೆ ಹೇಳ ಸರ್. ಖಂಡಿತ ಹೇಳಿ ಸರ್, ಖಂಡಿತ. ಆಗಸ್ಟ್ ತಿಂಗಳಿದೆ ಸರ್. ಹೇಳಿ ಹೇಳಿ ಸರ್. सारे जहां से अच्छा हिंदू सीता हमारा हमारा सारे जहां से अच्छा हम बुलबुले ही इसकी ये गुलसिता हमारा हमारा सारे जहां से अच्छा हिंदू सीता हमारा हमारा सारे जहां से अच्छा. ಸೂಪರ್ ಸರ್, ಸೂಪರ್. ನಮ್ಮ ಎಲ್ಲ ವೀರ ಯೋಧರಿಗೆ ಒಂದು ಗ್ರೇಟ್ ಸಲಾಮ್ನ ಹೇಳ್ತಾ, ಸೊ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಅವರ ಒಂದು ಸಾಧನೆಗೆ ಅಲ್ವಾ? ಹೌದು ಸರ್, ಅವ್ರ ಅಲ್ಲಿ ಇರೋದ್ರಿಂದ ನಾವ್ ಇಲ್ಲಿ ಇಷ್ಟು ಚೆನ್ನಾಗಿ ಏನೊಂದು ಎಲ್ಲ ನೆಮ್ಮದಿಯಿಂದ ಇರಕ್ ಸಾಧ್ಯ ಅಂತ. ಹೌದು ಹೌದು ಸರ್, ಆ ಎಲ್ಲ ವೀರ ಯೋಧರನ್ನ ನಾವು ನೆನೆಸ್ಕೊಳ್ಳೇಬೇಕು ಪ್ರತಿ ದಿವಸ. ಹೌದು ಸರ್. ಲಕ್ಷಾಂತರ ಜನ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ಕಾಯ್ತಾನೆ ಇದ್ದಾರೆ. ಹೌದೌದು. ಎಸ್ ಸರ್. ಸೊ ಮತ್ತೇನಾರ ವಿಚಾರನ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ ಸರ್? ಇಲ್ಲ ಸರ್, ಫೋನ್ ಮಾಡಿರೋ ಖುಷಿಗೆ. ಓಕೆ ಓಕೆ, ನೋ ಪ್ರಾಬ್ಲಮ್ ಸರ್. ಮತ್ತೆ ಕಾಲ್ ಮಾಡ್ತಾ ಇರಿ, ಮಂಡೇನೂ ಕೂಡ ಕಾಲ್ ಮಾಡಿ, ನಿಮ್ಮ ಜೊತೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ ಸರ್. ಸರಿ ಸರ್. ಸರಿ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ, ನಾವು ಸಾಲವನ್ನು ಪಡೆಯೋದಕ್ಕೆ ಬ್ಯಾಂಕ್ಗೆ ಹೋಗ್ತಕ್ಕಂಥದ್ದು ತಪ್ಪಲ್ಲ, ಆದರೆ ಯಾವುದಾದ್ರು ಮಧ್ಯವರ್ತಿಗಳ ಮೂಲಕ ಹೋದಾಗ ಈ ಥರ ಒಂದು ತೊಂದರೆಗಳು ಆಗತ್ತೆ. ನಾನು ಏನು ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ಮಂಗಳೂರಲ್ಲಿ ಒಂದು ಇದೇ ರೀತಿಯ ಮುದ್ರಾ ಯೋಜನೆಯಲ್ಲಿ ಸಾಲ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷಾಂತರ ರೂಪಾಯಿ ಟೋಪಿ ಹಾಕಿಸ್ಕೊಂಡಿದ್ದಾರೆ. ಸೊ ದಯವಿಟ್ಟು ಹುಷಾರಾಗಿರಿ. ಏನೇ ಡಾಕ್ಯುಮೆಂಟ್ಸ್ ಬೇಕಿದ್ರೂ ನೀವೇ ನೇರವಾಗಿ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಅವ್ರ ಹತ್ರ ಮಾತಾಡಿ, ಬ್ಯಾಂಕ್ನ ಅಧಿಕಾರಿಗಳ ಜೊತೆ ಮಾತಾಡಿ, ಮ್ಯಾನೇಜರ್ಗಳ ಜೊತೆ ಮಾತಾಡಿ. ದಯವಿಟ್ಟು ಮಧ್ಯೆ ಇರ್ತಕ್ಕಂಥ ಮಧ್ಯವರ್ತಿಗಳ ಕೈಯಲ್ಲಿ ದುಡ್ಡು ಕೊಟ್ಟು ಕೈನ ಸುಟ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಡಿ. ಸೊ ಇತ್ತೀಚೆಗೆ ಈ ರೀತಿಯ ಸಾಲವನ್ನು ಕೊಡಿಸ್ತೀವಿ ಅಂತೇಳಿ ತುಂಬ ಜನರಿಗೆ ಮೋಸ ಮಾಡಿರ್ತಕ್ಕಂಥ ಉದಾಹರಣೆಗಳು ನಿಧಾನವಾಗಿ ಬೆಳಕಿಗೆ ಬರ್ತಾ ಇದ್ದಾವೆ. ಸೊ ಅದರಲ್ಲೂ ಕೂಡ 10 ಲಕ್ಷದಿಂತಹ ಮುದ್ರಾ ಯೋಜನೆಯ ಸಾಲವನ್ನು ಈ ಬಾರಿ 20 ಲಕ್ಷಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ, ಆದರೆ ದಯವಿಟ್ಟು ಯಾವುದೇ ರೀತಿಯ ಮಧ್ಯವರ್ತಿಗಳ ಸಹಾಯವನ್ನು ಪಡಿಬೇಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನೇಮಕಾತಿಯಲ್ಲಿ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಅರ್ಹ ಅಭ್ಯರ್ಥಿಗಳು ಯಾರಿದ್ದೀರಿ, ದಯವಿಟ್ಟು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ವೆಬ್ಸೈಟ್ನ ಸಂಬಂಧಪಟ್ಟ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ದ್ವಿತೀಯ PUC ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ 50,000 ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರಂತೆ ಒಂದು ಕ್ಯಾಟಗರಿಯಲ್ಲಿ. ಸೊ ದಯವಿಟ್ಟು ಅವರು ವೆಬ್ಸೈಟಲ್ಲಿ ಹೋಗ್ಬಿಟ್ಟು ಅದನ್ನು ಸರ್ಚ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಭಾರತೀಯ ಅಂಚೆ ಇಲಾಖೆಯಲ್ಲಿ 44,228 ಹುದ್ದೆಗಳ ನೇಮಕಾತಿಗೆ ಕಾಲ್ ಫಾರ್ ಮಾಡಿದ್ರು. ಆಗಸ್ಟ್ 5 ಕೊನೆ ದಿನಾಂಕ ಇದೆ. ಸೊ ದಯವಿಟ್ಟು ಅಷ್ಟರೊಳಗೆ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಆಲ್ಕಮ್ ಲ್ಯಾಬೊರೇಟರೀಸ್ಗೆ ಏನು ಜಾಬ್ಗೆ ಕಾಲ್ ಫಾರ್ ಮಾಡಿದ್ದಾರೆ. ಇದು ಬೆಂಗಳೂರು ABM ರಿಕ್ವೈರ್ಮೆಂಟ್ ಇದೆ. ಸೊ ಒಂದು ಕಾಂಟ್ಯಾಕ್ಟ್ ನಂಬರ್ನ ಹೇಳ್ತಾ ಇದ್ದೀನಿ, 9844123260. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9844123260. ಆಲ್ಕೆಮ್ ABM ಕ್ಯಾಂಡಿಡೇಟ್ಗೆ ವೇಕೆನ್ಸಿ ಇದೆ. ಸೊ ದಯವಿಟ್ಟು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಯಾರಾದರೂ ಹುಬ್ಳಿಗೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಹೋಗೋರು ಇದ್ದರೆ ಅವ್ರಿಗೂ ಕೂಡ ಜಾಬ್ ಆಪರ್ಚುನಿಟಿ ಇದೆ. ಮೈಕ್ರೋ ಲ್ಯಾಬ್ನಲ್ಲಿ 30 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಅವಕಾಶ ಇದೆ. ಇಲ್ಲಿ ಫೋನ್ ನಂಬರ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, 7411055604ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಇನ್ನೊಂದು ವಿಚಾರವನ್ನು ತಿಳಿಸ್ಬೇಕು. ಅದೇನು ಅಂದರೆ, ಏನಾದರೂ ನಮಗೆ ಕೆಲವೊಂದು ಸಂದರ್ಭಗಳಲ್ಲಿ ಅದರಲ್ಲೂ ಕೂಡ ಅಡುಗೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಈ ಕೆಲವೊಂದು ಸರಿ ಗೊತ್ತಾಗದೆ ಎಣ್ಣೆಯಲ್ಲಿ ಕೈನ ಇಟ್ಬಿಡ್ತಾರೆ, ಬಿಸಿ ಇದ್ದದ್ದು ಕೈಗೆ ಸುಟ್ಟು ಹೋಗ್ಬಿಡುತ್ತೆ, ಅಥವಾ ಗ್ಯಾಸ್ ಏನಾದ್ರು ತಾಗಿ ಕೈ ಉರಿಯೋದಕ್ಕೆ ಶುರುವಾಗುತ್ತೆ. ಆ ಸಂದರ್ಭಗಳಲ್ಲಿ ಏನು ಮಾಡಬೇಕು ಅಂದರೆ, ಮನೇಲಿ ಇರತಕ್ಕಂಥ ಗೋಧಿ ಹಿಟ್ಟನ್ನು ಉಪಯೋಗಿಸಿ, ಅಥವಾ ಗೋಧಿ ಹಿಟ್ಟಲ್ಲಿ 5 ನಿಮಿಷ ನಿಮ್ಮ ಕೈಯನ್ನು ಡಿಪ್ ಮಾಡಿಟ್ರೆ ಅಲ್ಲಿ ಯಾವುದೇ ರೀತಿ ಗಾಯದ ಕಲೆ ಆಗೋಲ್ಲ.
ಅದರ ಜೊತೆಗೆ ಸುಟ್ಟಗಾಯ ಸಂಪೂರ್ಣವಾಗಿ ಮಾಯ ಆಗುತ್ತೆ ಅಂತಕ್ಕಂಥದ್ದು ಇತ್ತೀಚಿನ ವರದಿಗಳಲ್ಲಿ ತಿಳಿದು ಬಂದಿದೆ. ಸೊ ಇದನ್ನು ತಾವು ಯಾರಾದರೂ ಅನಿರೀಕ್ಷಿತವಾಗಿ ಆ ರೀತಿಯ ಘಟನೆಗಳಿಗೆ ಒಳಪಟ್ಟರೆ, ಗ್ಯಾಸಿಂದ ಲೀಕ್ ಆಗಿರ್ತಕ್ಕಂಥ ಅಥವಾ ಗ್ಯಾಸ್ ಕೈ ಸುಟ್ಟಿರ್ಬೋದು ಅಥವಾ ಎಣ್ಣೆ ತಾಗಿರ್ಬೋದು, ಆಮೇಲೆ ಏನಾದರೂ ಬಿಸಿತ್ತು ಏನು ಹಂಚು ಅಥವಾ ಇನ್ನೇನು ತೆಗೆಯುವಾಗ ಕೈಗೆ ತಾಗ್ತಾ ಇರುತ್ತೆ ಹೆಣ್ಮಕ್ಳಿಗೆ ಯೂಶ್ವಲಿ. ಸೊ ಆ ಥರದ್ದವರು ಏನಾದರೂ ಕೈನ ಸುಟ್ಕೊಂಡ್ರೆ ತಕ್ಷಣ ನಿಮ್ಮ ಅಡುಗೆ ಮನೆಯಲ್ಲೇ ಇರ್ತಕ್ಕಂಥ ಒಂದು ಗೋಧಿ ಹಿಟ್ಟೇನಿರುತ್ತೆ ಅದನ್ನು ಆ ಒಂದು ಗಾಯದ ಮೇಲೆ ಅಪ್ಲೈ ಮಾಡ್ಕೊಂಡು ಒಂದು 5 ನಿಮಿಷ ಬಿಗಿಯಾಗಿ ಹಿಡ್ಕೊಳ್ಳಿ. ಸೊ ಖಂಡಿತ ಗಾಯದ ಕಲೆ ಕೂಡ ಇರಲ್ಲ, ಮತ್ತು ಗಾಯ ಉರಿತಕ್ಕಂಥದ್ದಾಗಲಿ ಅಥವಾ ಗಾಯದ ಯಾವುದೇ ರೀತಿಯ ತೊಂದರೆ ನಿಮಗೆ ಅಲ್ಲಿ ಆಗಲ್ಲ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಪ್ರಯೋಗ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೊಂದು ವಿಚಾರವನ್ನು ನಾನು ತಿಳಿಸಲೇಬೇಕು. ವಿಶೇಷವಾಗಿ ಜಾಬ್ ಅಲರ್ಟ್ಸ್ಗೆ ಕಾಯ್ತಾ ಇರ್ತಕ್ಕಂಥವ್ರಿಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ಸ್ಪೆಷಲಿ ಯಾರಾದರೂ ಬ್ಯಾಂಗ್ಳೂರು ಮತ್ತು ಮುಂಬೈ ಕಡೆ ಹೋಗೋದಿದ್ದರೆ ಅವ್ರಿಗೂ ಕೂಡ ವೇಕೆನ್ಸಿ ಇದೆ ಜಾಲಿ ಹೆಲ್ತ್ ಕೇರಲ್ಲಿ. ಸೊ ಅವರು ಅದನ್ನು ಪ್ರಯತ್ನ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವೇಕೆನ್ಸಿ ಇದೆ ಬ್ಯಾಂಗ್ಳೂರಲ್ಲಿ BTM ಲೇಔಟಲ್ಲಿ 29 ವರ್ಷದ ಒಳಗಡೆ ಇರ್ತಕ್ಕಂಥವ್ರಿಗೆ ಅರಿಸ್ಟೋ MF ಡಿವಿಷನ್ಸಲ್ಲಿ ವೇಕೆನ್ಸಿ ಇದೆ. ಕಾಂಟ್ಯಾಕ್ಟ್ ನಂಬರ್ನ ನೋಟ್ ಮಾಡ್ಕೊಳ್ಳಿ, 9743592356ಗೆ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಜೊತೆಗೆ ಇನ್ನೊಂದು ಜಾಬ್ನ ವೇಕೆನ್ಸಿ ಇದೆ ಹೇಳ್ತಾ ಇದ್ದೀನಿ. ಚಿಕ್ಕಮಗಳೂರಿಗೂ ಕೂಡ ಗ್ಲೆನ್ಮಾರ್ಕ್ ಫಾರ್ಮಸ್ಯೂಟಿಕಲ್ ಕಂಪ್ನಿಗೆ ಒಂದು ವೇಕೆನ್ಸಿ ಇದೆ. 1 ವರ್ಷ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ. ರಾಜಶೇಖರ್ ಅಂತಕ್ಕಂಥವ್ರ ಕಾಂಟ್ಯಾಕ್ಟ್ ನಂಬರ್ನ ನೀಡಿದ್ದಾರೆ, 9123230763. ಸೊ ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿದ್ದೀರಿ ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಟ್ರೈ ಮಾಡಿ ನಿಮ್ಮ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಆಷಾಢ ಮಾಸ ಆಗಿದ್ದರಿಂದ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಲಿಕ್ಕೆ ಸಾವಿರಾರು ಜನ ಮೈಸೂರಿಗೆ ನಿನ್ನೆ ಹರಿದು ಬಂದಿದ್ದರು. ಅದರಲ್ಲೂ ಕೂಡ ಶುಕ್ರವಾರ ಆಗಿರೋದ್ರಿಂದ ಆ ದೇವಿಯ ಅಲಂಕಾರವನ್ನು ಮಾಡಲಿಕ್ಕೆ 10,000 ಕಮಲದ ಹೂವನ್ನು ನಿನ್ನೆ ಉಪಯೋಗಿಸಿದರು. ಸೊ ಎಲ್ರಿಗೂ ಆಸೆ ಇರುತ್ತೆ ಆ ಆಷಾಢ ಮಾಸದಲ್ಲಿ ಅದರಲ್ಲೂ ಕೂಡ ಶುಕ್ರವಾರದ ಅಲಂಕಾರವನ್ನು ಆ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಬೇಕು ಅಂಥೇಳಿ ಎಲ್ರಿಗೂ ಆಸೆ ಇರುತ್ತೆ. ಸೊ ನನ್ನ ಒಂದು ತುಂಬ ಸಾಧ್ಯವಾದಷ್ಟು ಕಷ್ಟಪಟ್ಟು ಒಂದು ಬ್ಯೂಟಿಫುಲ್ ಕ್ಲಿಪ್ಪನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ನನ್ನ ಒಂದು ಸೈಡ್ನಲ್ಲಿ ಇದು ಬರ್ತಾ ಇದೆ ನೋಡ್ಬೋದು ನೀವು. 10,000 ಕಮಲದ ಹೂವಿನಿಂದ ಆ ತಾಯಿ ಚಾಮುಂಡೇಶ್ವರಿಯನ್ನು ಅಲಂಕಾರ ಮಾಡಿದ್ದಾರೆ. ಆ ತಾಯಿಯ ದರ್ಶನ ಎಲ್ರಿಗೂ ಸಿಗಲಿ ಅಂಥೇಳಿ ಆ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ಈ ಸಂದರ್ಭದಲ್ಲಿ ನನ್ನ ಪಕ್ಕದಲ್ಲಿ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸೊ ಎಲ್ರಿಗೂ ಮೈಸೂರಿಗೆ ಹೋಗಲಿಕ್ಕೆ ಸಾಧ್ಯವಾಗಿರಲ್ಲ, ಎಲ್ಲರೂ ತಮ್ಮ ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಅದೇ ರೀತಿ ಆ ದೇವಿಯ ದರ್ಶನವನ್ನು ಮಿಸ್ ಮಾಡ್ಕೊಂಡು ಕೂಡ ಯಾರಿಗೂ ಇಷ್ಟ ಇರಲ್ಲ. ಸೊ ಹಾಗಾಗಿ ಆ ದೇವಿಯ ದರ್ಶನ ಎಲ್ರಿಗೂ ಆಗಲಿ, ಆ ನಾಡದೇವತೆ ಆಗಿರ್ತಕ್ಕಂಥ ಚಾಮುಂಡೇಶ್ವರಿ ಎಲ್ರಿಗೂ ಈ ಸಂದರ್ಭದಲ್ಲಿ ಹರಸ್ಲಿ ಅಂತ ಕೇಳ್ಕೊಳ್ತಾ ಆ ಚಾಮುಂಡೇಶ್ವರಿಯ ದರ್ಶನ ತಮ್ಮೆಲ್ರಿಗೂ ಆಗಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಹಲವಾರು ಹೊಸ ವಿಚಾರಗಳಿಗೆ ನಾಂದಿ ಹಾಡ್ತಾ ಇದೆ. ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಸಾಮಾಜಿಕ ನ್ಯಾಯಕ್ಕೆ ಸಿಕ್ಕ ಗೆಲುವು ಅಂಥೇಳಿ ಸಂಸದ ಕಾರಜೋಳ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೀನಿ. ಅದರ ಏನು ಅಂದರೆ ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಮುರಿಯಲು ವಿರಾಟ್ ಕೊಹ್ಲಿಗೆ ಇನ್ನು 152 ರನ್ಗಳ ಅವಶ್ಯಕತೆ ಇದೆ. ಸೊ ಕಾದು ನೋಡಬೇಕು. ಇವತ್ತು ಕೂಡ ಮತ್ತೊಂದು ಪಂದ್ಯ ಇರೋದ್ರಿಂದ ಅವರೇನಾದರೂ ಆ ದಾಖಲೆಯನ್ನು ಮುರಿತಾರಾ ಅಂಥೇಳಿ. ಭೀಕರ ಗುಡ್ಡ ಕುಸಿತದಲ್ಲಿ ಟಿ ನರಸೀಪುರದ 3 ಸಾವನ್ನಪ್ಪಿದ್ದಾರೆ, 9 ಮಂದಿ ನಾಪತ್ತೆಯಾಗಿದ್ದಾರೆ. ಸೊ ಗುಡ್ಡ ಕುಸಿತ ಅಂತಕ್ಕಂಥದ್ದು ಎಲ್ಲ ಕಡೆ ಸರ್ವೇ ಸಾಮಾನ್ಯ ಆಗಿದೆ. ಸೊ ದಯವಿಟ್ಟು ಹುಷಾರಾಗಿರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅಸ್ಸಾಂ ರೈಫಲ್ ಮಹಾನಿರ್ದೇಶಕರಾಗಿ ಲೆಫ್ಟಿನೆಂಟ್ ಜನರಲ್ ವಿಕಾಸ್ ಲಕೇರಾ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ತುಂಬ ಖುಷಿ ವಿಚಾರ. ಅತ್ಯಂತ ಪ್ರಾಮಾಣಿಕ ಅಧಿಕಾರಿಯಾಗಿ ಅವರು ಕೆಲಸವನ್ನು ಮಾಡಿರ್ತಕ್ಕಂಥವ್ರು. ನಿಮ್ಮದು ಕರೆ ಬರ್ತಾ ಇದೆ ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ಹಾ ಬಂದಿದೆ. ಹಾ ನಮಸ್ತೆ ರೀ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಹಾ ವಿಜಯಲಕ್ಷ್ಮಿ ರೀ. ವಿಜಯಲಕ್ಷ್ಮಿ ಮೇಡಮ್, ಹೇಳಿ, ಯಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ವಿಶೇಷ ಇವತ್ತೆಲ್ಲ ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತಾರ ಅವ್ರಿಗೆಲ್ಲರೂ ವಿಶೇಷ ಹೇಳ್ತಾ ಇದ್ದೀನಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇವತ್ತೇನಿದೆ ರೀ ಟಾಪಿಕ್? ಮೇಡಮ್ ಇವತ್ತು ಆ್ಯಕ್ಚುಲಿ ಆಷಾಢದ ಕೊನೆಯ ದಿವಸ ಆಗಿರೋದ್ರಿಂದ ಶ್ರಾವಣದಲ್ಲಿ ಎಲ್ಲ ಹಬ್ಬಗಳನ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ.
ಹೌದ್ರಾ? ಈಗ ಅದೇ ಈ ಕ್ಷಣದಿಂದ ಅದು ದೇವಸ್ಥಾನದ್ದು ಅದೇ 10,000 ಕಮಲ ಅಲ್ರಿ? ಹೌದು ಹೌದು, 10,000 ಕಮಲದ ಹೂವಲ್ಲಿ. ಅದೇ ಜಸ್ಟ್ ನೋಡ್ತಾ ಇದ್ದೆ ಹಾಗೆ ರಿಂಗ್ ಆಯ್ತು. ಎಸ್ ಎಸ್. ಸೊ ದರ್ಶನ ಮಾಡಿದ್ರಿ ಮೇಡಮ್ ಚಾಮುಂಡೇಶ್ವರಿದು? ಏನ್ರಿ? ಚಾಮುಂಡೇಶ್ವರಿ ದರ್ಶನ ಮಾಡಿದ್ರ ಕೇಳಿದೆ. ಅದೇ ಜಸ್ಟ್ ರೀ. ಎಸ್ ಎಸ್. ಸೊ ಆನ್ ಮಾಡೋದಕ್ಕೆ ಜಸ್ಟ್ ಅದೇ ಬಂತು. ಎಸ್, ನೋಡೋದಕ್ಕೆ 2 ಕಣ್ಣು ಸಾಲದು, ಯಾಕೆಂದ್ರೆ ನಿಜ ರೀ. ಅದು ನೀವು ತೋರಿಸ್ತಾ ಇದ್ದೀರಲ್ಲ ನಮ್ಮ ಪುಣ್ಯ ರೀ. ಅಯ್ಯೋ, ಅದು ಹೋಗಕ್ಕಾಗಲ್ವಲ್ಲ. ನನ್ನ ಪುಣ್ಯ, ನನಗೆ ಆ ವಿಡಿಯೋ ಕ್ಲಿಪ್ಪಿಂಗ್ ಸಿಕ್ತು. ಸೊ ನಮ್ಮ ಒಂದು ಡೈರೆಕ್ಟ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡೆ, ಪಾಪ ಅವರು ತುಂಬಾ ಖುಷಿಯಿಂದ ಅದನ್ನ ಪ್ಲೇ ಮಾಡಿದ್ರು. ತುಂಬಾ ಖುಷಿ ವಿಚಾರ, ಯಾಕಂದ್ರೆ ಎಲ್ರಿಗೂ ಮೈಸೂರಿಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ನನಗೂ ಕೂಡ ಆಗಿಲ್ಲ, ನನಗೆ ಯಾರೋ ನನ್ನ ಸ್ನೇಹಿತರು ಕಳ್ಸಿಕೊಟ್ರು. ಸೊ ಅದನ್ನ ನಮ್ಮೆಲ್ಲ ವೀಕ್ಷಕರು ನೋಡ್ಲಿ ಅಂತ ಹೇಳಿ ಅದನ್ನ ಟೆಲಿಕಾಸ್ಟ್ ಮಾಡಿಸಿದ್ವಿ ಮೇಡಮ್. ಎಸ್, ಥ್ಯಾಂಕ್ ಯು. ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಒಂದು ಖುಷಿ ರೀ. ಹಬ್ಬ ಅಂದ್ರೆ ಈಗಂತೂ ಮಳೆಯ ಸುರಿಮಳೆ ಇದ್ದಾಗೆ ಹಬ್ಬ ಈಗ. ಹೌದು, ನಾಳೆಯಿಂದ ಹೆಚ್ಚು ಕಡಿಮೆ ಎಲ್ಲ ಹಬ್ಬಗಳು ಶುರು ಆಗೋಗುತ್ತೆ. ಶುರು ಆಗೋದ್ರಿ. ನಾಗರ ಪಂಚಮಿಯಿಂದ ಹಿಡಿದು ಗೌರಿ ಗಣೇಶ ಬರೋವರೆಗೂ ಹಬ್ಬಗಳೇ ಹಬ್ಬಗಳು ತಮ್ಗೆಲ್ಲ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಖುಷಿ ಆಗುತ್ತೆ ರೀ, ಅದೇ ಹೆಣ್ಮಕ್ಳ ಹಬ್ಬ ಅಂತ ಅನಿಸುತ್ತೆ ಇದು. ಹೌದು, ಅದು ಕೂಡ ನಿಮ್ಗೆಲ್ಲ ಕೆಲಸ ಜಾಸ್ತಿ ಇರುತ್ತೆ. ಎವ್ರಿ ಡೇಗಿಂತ ಜಾಸ್ತಿ ಸ್ವೀಟ್ಸ್ ಮಾಡಬೇಕು, ಕ್ಲೀನ್ ಮಾಡ್ಕೋಬೇಕು, ತುಂಬಾ ಕೆಲಸ ಎಲ್ಲ ಇರುತ್ತೆ. ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಓಕೆ, ವಿಶೇಷವಾಗಿ ಯಾವ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀರಿ ಈ ಒಂದು ಇಷ್ಟು ಹಬ್ಬಗಳ ಸಾಲಿನಲ್ಲಿ? ಅದೇ ವರಮಹಾಲಕ್ಷ್ಮಿ ಲಕ್ಷ್ಮಿ 4 ವಾರನೂ ಮಾಡ್ತೇವ್ರಿ. ಓಕೆ, ವರಮಹಾಲಕ್ಷ್ಮಿ ಹಬ್ಬ. ಸೊ ನಾಗರ ಪಂಚಮಿ ಮಾಡ್ತೀರಿ ಮೇಡಮ್? ಮಾಡ್ತೀವ್ರಿ, ಹಾಲಾಗಿ ಬರ್ತೀವ್ರಿ. ಓಕೆ ಓಕೆ. ಸೊ ಮಾಡ್ತೀವಿ, 2 ದಿನ ಇರುತ್ತೆ. ಓಕೆ. ಸೊ ಗೌರಿ ಗಣೇಶನ ಕೂರ್ಸೋ ವಾಡಿಕೆ ಇದೆಯಾ ಮನೆಯಲ್ಲಿ? ಇದೆ ರೀ. ಗಣೇಶ 1 ದಿನ ಅಷ್ಟೇ ಇದ್ದಾರೆ. ಓಕೆ. ಸೊ ಇದೆಲ್ಲ ಹಬ್ಬಗಳಲ್ಲಿ ಗೌರಿ ಅದು ಬಾಳ್ ಮಾಡಕ್ಕಾಗಲ್ಲ, ಸಿಂಪಲ್ ಆಗಿ ಮಾಡ್ತೀವ್ರಿ. ಓಕೆ ಓಕೆ. ಸೊ ಏನ್ ಸ್ಪೆಷಲ್ ಆಗಿ ಸ್ವೀಟ್ಸ್ ಮಾಡ್ತೀರಿ ಮೇಡಮ್ ಈ ಹಬ್ಬಗಳಲ್ಲಿ? ಅಡಿಗೆದಲ್ಲ ಅಷ್ಟಿಲ್ಲ ರೀ ನಂದು. ಓಕೆ. ಹಿರಿಯರೆಲ್ಲ ಮಾಡ್ತಾರೆ. ಸೊ ಗೌರಿ ಗಣೇಶದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಏನ್ ಹೇಳ್ಬೇಕಪ್ಪ, ಮಾಡ್ಲಿ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಎಸ್ ಎಸ್. ಎಲ್ಲ ಕಡೆ ಮಳೆ ಚೆನ್ನಾಗಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಖುಷಿ ಇದೆ. ಎಸ್, ಮಳಿನೇ ಇಲ್ಲ ಅಂತಿತ್ತು, ಈ ಸಲ ಸಮ್ಮರ್ ಬಿಸಿಲು ಬಹಳ ಇತ್ತಲ್ವಾ, ಮಳೆ ಬಂದು ಎಲ್ಲರಿಗೂ ಖುಷಿ ತಂದಿದೆ. ಎಸ್, ಕಳೆದ 4-5 ವರ್ಷಗಳಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಮಳೆ. ನಿಜ ರೀ. ಆ ನಿಟ್ಟಿನಲ್ಲಿ ಎಲ್ಲರೂ ಒಂದು ಖುಷಿ ಪಡೋ ವಿಚಾರನೇ, ಎಲ್ಲರೂ ಕೂಡ. ನಿಜ ರೀ. ಎಸ್. ಸೊ ಆ ದೇವರು ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ, ಹೀಗೆ ಮಳೆ ಇನ್ನಷ್ಟು ಚೆನ್ನಾಗಿ ಬಂದು ಎಲ್ರಿಗೂ ಸಹಾಯ ಆಗ್ಲಿ ಅಂತ ಹೇಳಿ ನಾನು ಕೂಡ ಪ್ರೇ ಮಾಡ್ತೀನಿ. ದೇವರ ಪ್ರಾರ್ಥನೆ. ಎಸ್. ಸೊ ಯಾವ ಹಾಡು ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಹಾಡು ಹೇಳ್ಬೇಕ್ರಾ? ಎಸ್, ಯಾವ್ದಾರು ಒಂದು ಹಾಡು, ಒಂದು ಲೈನ್. 1 ನಿಮಿಷ ರೀ. ದೇವರ ಹಾಡು ಹೇಳ್ಬೇಕ್ರಾ? ಹೇಳಿ ಹೇಳಿ, ಯಾವ್ದಾರು ದೇವರ ಹಾಡು ಒಂದ್ ಸಾಲ್ ಬಂದ್ರೆ ಹೇಳಿ, ತೊಂದ್ರೆ ಇಲ್ಲ. 1 ನಿಮಿಷ ಆಯ್ತು. ವೇಣಿ ಮಾಧವನ ತೋರಿಸೆ, ವೇಣಿ ಮಾಧವನ ತೋರಿಸೆ, ಬಂದೇ ನೀ ಬಹಳ ದೂರದಿ, ಭವಸಾಗರ ಕರುಣೆ ನಿಂತೇನೆ ನಿನ್ನ ತೀರದಿ, ಒಂದು ಗಳಿಗೆ ನೀನು ಹರಿಯ ಬಿಟ್ಟಿರಲಾರೆ, ಒಂದು ಗಳಿಗೆ ನೀನು ಹರಿಯ ಬಿಟ್ಟಿರಲಾರೆ, ಮಂದಗಮನೆ ಎನ್ನ ಮುಂದಕ್ಕೆ ಕರಿಯೇ, ವೇಣಿ ಮಾಧವನ ತೋರಿಸೆ. ಈಗ ನೆನಪಾಗ್ತಾ ಇಲ್ಲ ಬೇಗ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ರೀ. ಹೀಗೆ ಕರೆ ಮಾಡ್ತಾ ಇರಿ. ಸೊ ನಮ್ಮ ಜೊತೆ ಇನ್ನಷ್ಟು ಹಾಡುಗಳನ್ನ ಶೇರ್ ಮಾಡ್ತಾರೆ. ಎಸ್ ಖಂಡಿತ ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ನೋಡೋಣ. ದಾವಣಗೆರೆ ಸುತ್ತಮುತ್ತ ಏನಾಗ್ತದೆ ಅಂತ ಹೇಳಿ. ಸಾಸಿವೆಹಳ್ಳಿ ಗ್ರಾಮದಲ್ಲಿ 2 ತಲೆ ಇರತಕ್ಕಂಥ ವಿಲಕ್ಷಣ ಕರುವಿಗೆ ಒಂದು ಆಕಳು ಜನ್ಮ ನೀಡಿದೆ. ಇನ್ನೊಂದು ಕರೆ ಬರ್ತದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ದಯವಿಟ್ಟು ಟಿವಿ ವ್ಯಾಲ್ಯೂಮ್ನ ಮ್ಯೂಟ್ ಮಾಡಿ. ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಪುಟ. ಹಲೋ ಹೇಳಿ, ಯಾರಿದು? ನಾವು ದಾವಣಗೆರೆ ನಿಟ್ವಳ್ಳಿಯಿಂದ ಕಲಾಪತಿ ಮತ್ತೆ ಐಶು ಅಂತ ಮಾಡ್ತಿರೋದು. ಹೇಳಿ, ಯಾರಿಗೆ ಶುಭಾಶಯ ಹೇಳಬೇಕು? ನಾಳೆ ಸಂಡೇ
ಫ್ರೆಂಡ್ಶಿಪ್ ಡೇ ಎಲ್ಲ ಇದೆ ಅಲ್ಲ, ಹಂಗಾಗಿ ಅಡ್ವಾನ್ಸ್ ಫ್ರೆಂಡ್ಶಿಪ್ ಡೇ ವಿಶ್ ಮಾಡ್ಬೇಕಿತ್ತು ನಮ್ಮ ಫ್ರೆಂಡ್ಸಿಗೆ. ಎಲ್ಲರಿಗೂ ವಿಶ್ ಮಾಡ್ಬಿಡಿ. ನಾನು ಎಲ್ಲಾ ಬೆಸ್ಟ್ ಫ್ರೆಂಡ್ಸಿಗೂ ಮತ್ತೆ ನನ್ನ ನಾರ್ಮಲ್ ಫ್ರೆಂಡ್ಸಿಗೂ ಅಡ್ವಾನ್ಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಸೂಪರ್ ಸೂಪರ್ ಸೂಪರ್, ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ನಮಗೆ ಹೇಳಲ್ವಾ ಹ್ಯಾಪಿ ಫ್ರೆಂಡ್ಶಿಪ್ ಡೇ? ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಹೆಸರು? ಕಲಾವತಿ, ಮತ್ತೆ ನನ್ನ ಫ್ರೆಂಡ್ ಹೆಸರು ಐಶು ಅಂತ. ಓಕೆ, ಕಲಾವತಿ ಐಶು ಅವ್ರಿಗೂ ಕೂಡ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು. ಏನು ಮಾಡ್ತಾ ಇದ್ದೀರಿ? ನಾವು ಈ ಸತಿ ಸೆಕೆಂಡ್ ಪಿ ಓದ್ತಿದ್ದೀವಿ. ಸೆಕೆಂಡ್ ಪಿ ಯು ಓದ್ತಿದ್ದೀರಾ? ನಾನೇನು 4ನೇ ಕ್ಲಾಸ್ ಹುಡುಗಿ ಅಂತ ಅನ್ಕೊಂಬಿಟ್ಟೆ. ನೀವು ಅಷ್ಟು ಚಿಕ್ಕದಾಗಿ ಮಾತಾಡ್ತಾ ಇದ್ದೀರಿ ಅಲ್ವಾ? ನೀವು ಎಕ್ಸ್ಟ್ರೀಮ್ಲಿ ಸಾರಿ. ಫೈನ್. ಸೊ ಏನು ಮಾಡ್ಬೇಕಂತಿದ್ದೀರಿ ಫ್ಯೂಚರಲ್ಲಿ? ಫ್ಯೂಚರಲ್ಲಿ ಇಂಜಿನಿಯರಿಂಗ್. ಓಕೆ, ಸೊ ಇಂಜಿನಿಯರ್ ಆಗಿ ಏನು ಒಂದು ಬ್ಯೂಟಿಫುಲ್ ಬ್ರಿಡ್ಜ್ ಕಟ್ಟಬೇಕು ಅಂತನಾ? ಹಾ. ಓಕೆ ಓಕೆ, ಒಳ್ಳೇದಾಗಲಿ, ನಿಮ್ಮ ಡ್ರೀಮ್ ಸಕ್ಸಸ್ಫುಲ್ ಆಗಲಿ, ಚೆನ್ನಾಗಿ ಓದಿ. ಹಾ. ಓಕೆ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಕೇಳಿದೆ ಅಂತ ಹೇಳಿ. ಓಕೆ. ಯಾವ ಹಾಡು ಹೇಳ್ತೀರಿ ನಮಗೋಸ್ಕರ ಇವತ್ತು? ನಂದೊಂದು ರಿಕ್ವೆಸ್ಟ್ ಐತೆ. ಹೇಳಿ ಮೇಡಮ್. ಏನಿಲ್ಲ, ನಮ್ ಡಿ ಬಾಸ್ ಬೇಗ ಹೊರಗಡೆ ಬರ್ಲಿ ಜೈಲಿಂದ ಅಂತ ವಿಶ್ ಮಾಡ್ರಿ. ಖಂಡಿತ ಖಂಡಿತ, ನೀವು ವಿಶ್ ಮಾಡಿದ್ರಲ್ವಾ, ನಿಮ್ಮ ಡಿ ಬಾಸ್ ಕೇಳಿಸ್ಕೊತಾರೆ, ಡೋಂಟ್ ವರಿ. ಸೊ ದೇವರು ಕೂಡ ಕೇಳಿಸ್ಕೊಳ್ಳಿ ಅಂತ ನಾನು ವಿಶ್ ಮಾಡ್ತೀನಿ. ಸೊ ಯಾವ್ದಾದ್ರು ಒಂದು ಬ್ಯೂಟಿಫುಲ್ ಹಾಡು ಹೇಳ್ಬೋದಾ ನಮಗೋಸ್ಕರ? 1 ಲೈನ್. ನನಗೆ ಯಾವ ಸಾಂಗು ನೆನಪಿಲ್ಲ. ಯಾವ್ದು ಬರುತ್ತೆ ಅದು ಹೇಳಿ. ಭಕ್ತಿಗೀತೆ, ಭಾವಗೀತೆ, ಚಿತ್ರಗೀತೆ, ಏನು ಹೇಳಿದ್ರು ಖುಷಿಯಾಗಿ ನಾವು ಕೇಳ್ತೀವಿ. ನನಗೆ ಸಾಂಗ್ ನೆನಪಿಲ್ಲ. ಫೈನ್ ಫೈನ್ ಫೈನ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾ ಇರಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಸ್ಟಡೀಸ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್, ಗುಡ್ ಲಕ್. ಎಸ್ ವೀಕ್ಷಕರನ್ನ ಹೇಳ್ತಾ ಇದ್ದೆ, ಆನ್ವೇರಿ ಗ್ರಾಮದ ಸುರೇಶ್ ಎನ್ನುವರ ಮನೆಯ ಹಸು ಈ ಒಂದು ವಿಲಕ್ಷಣ ಕರುವಿಗೆ ಗುರುವಾರ ಜನ್ಮ ನೀಡಿದೆ. ಎಳೆ ಕರುವಿಗೆ 2 ತಲೆ ಇದೆ, 4 ಕಣ್ಣು, 2 ಕಿವಿ, 2 ಬಾಯಿ, 1 ದೇಹ ಇದೆ. ಹಸು ಜನ್ಮ ನೀಡುವ ಸಮಯದಲ್ಲಿ ಕರು ಸತ್ತಿರುವುದಾಗಿ ಹಸುವಿನ ಮಾಲೀಕರು ತಿಳಿಸಿದ್ದಾರೆ. ಈ ಮಧ್ಯೆ ಒಂದು ಕರೆ ಬರ್ತಾ ಇದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಚೆನ್ನಾಗಿದ್ದೀರಾ ಸರ್? ಎಸ್ ಮೇಡಮ್, ಚೆನ್ನಾಗಿದ್ದೀನಿ. ತಮ್ಮ ಹೆಸರು? ನಮ್ಮ ಹೆಸರು ಪುಷ್ಪ ಅಂತ ಹೇಳಿ. ಪುಷ್ಪ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ನಾಳೆ ಹತ್ರ ಬನ್ನಿಕೋಡಿಂದ. ಬನ್ನಿಕೋಡಿಂದ. ಎಸ್, ತಿಂಡಿ ಆಯ್ತಾ ಪುಷ್ಪ ಮೇಡಮ್? ತಿಂಡಿ ಆಯ್ತಾ? ತಿಂಡಿ ಆಯ್ತು, ನಿಮ್ದು ಸರ್? ಇಲ್ಲ ಮೇಡಮ್, ನಿಮ್ಮ ಮನೆಗೆ ಬರೋಣ ಅಂತ. ಏನು ಮಾಡಿದ್ದೀರಿ? ನಮ್ಮ ಮನೆಗೆ ಉಪ್ಪಿಟ್ಟು ಮಾಡಿದೀವಿ ಬರ್ರಿ ಸರ್. ಅಯ್ಯಯ್ಯೋ, ಎಕ್ಸ್ಟ್ರೀಮ್ಲಿ ಸಾರಿ, ನಂಗೆ ಉಪ್ಪಿಟ್ಟು ಅಂದ್ರೆ ಆಗಲ್ಲ. ಏನಾದ್ರು ಸ್ಪೆಷಲ್ ಆಗಿ ಮಾಡ್ತೀರಿ ಅಂದ್ರೆ ಹೇಳಿ ಬರ್ತೀವಿ. ನಿಮ್ಗೆ ಏನ್ ಇಷ್ಟ ಆಗತ್ತ ಮಾಡ್ಕೊಡ್ತೀವಿ ಬರ್ರಿ ಸರ್. ನೀವು ಬರೋದ್ ಹೆಚ್ಚ, ನಾವು ಮಾಡೋದ್ ಹೆಚ್ಚ. ಆಯ್ತು ಆಯ್ತು ಮೇಡಮ್, ಖಂಡಿತ. ನಮಗಂತೂ ಹಳ್ಳಿ ಕಡೆ ಮಾಡೋ ರೊಟ್ಟಿ ಮುಳಗಾಯಿ ಪಲ್ಯ ಅಂದ್ರೆ ತುಂಬಾ ಇಷ್ಟ ನೋಡಿ. ರಾಗಿ ಮುದ್ದೆ ಮಾಡ್ತೀವಿ ಬರ್ರಿ ಸರ್ ನಾವು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿದ್ಯಾ? ನೆಕ್ಸ್ಟ್ ಮಂತ್ ನಮ್ಮ ಮಗಳದ ಬರ್ತ್ಡೇ ಇತ್ತು ಸರ್. ಸಂಜಯ್ ಕುಮಾರ್ ಅಂತ ಹೇಳಿ ಸೆಪ್ಟೆಂಬರ್ 6ಕ್ಕೆ ಇದೆ. ಸೆಪ್ಟೆಂಬರ್ 8ಕ್ಕೆ ಪೂಜಾ ಅನ್ನೋರ್ದಿದೆ. ಅವ್ರಿಬ್ರಿಗೂ ಅಡ್ವಾನ್ಸ್ ಬರ್ತ್ಡೇ ಹೇಳ್ರಿ. ಖಂಡಿತ ಖಂಡಿತ. ಪೂಜಾಗೆ ಮತ್ತೆ ಇನ್ನು ಮಗನ ಹೆಸರು ಏನಂದ್ರಿ? ಸಂಜಯ್ ಕುಮಾರ್. ಸಂಜಯ್ ಕುಮಾರ್ ಮತ್ತು ಪೂಜಾ ಅವ್ರಿಗೆ ಅಡ್ವಾನ್ಸ್ ಫೋನ್ ಮಾಡಿದ್ದೆ ಸರ್ ನಿಮಗೆ, ಸಂಜಯ್ ಕುಮಾರ್ ಅಂತ. ಓಕೆ ಓಕೆ ಓಕೆ, ಸಂಜಯ್ ಕುಮಾರ್ ಅವ್ರಿಗೆ ಮತ್ತು ಪೂಜಾ ಅವ್ರಿಗೆ ಅಡ್ವಾನ್ಸ್ಡ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಭಗವಂತ ಅವರೆಲ್ಲ ಆಸೆಗಳನ್ನ ಈಡೇರಿಸಲಿ ಅಂತ ಪ್ರೇ ಮಾಡ್ತೀನಿ. ಸರ್, ಈಗ ತೋರ್ಸಿದ್ರಲ್ಲ ಇದು ಎಂತದು ಚಾಮುಂಡೇಶ್ವರಿ, ಅದು ನೋಡಕ್ ಎಷ್ಟು ಚೆನ್ನಾಗಿತ್ತು ಸರ್, ನಮಗೆ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. 10,000 ಕಮಲದ ಹೂಗಳನ್ನ ನಿನ್ನೆ ಅಲಂಕಾರ ಮಾಡಿದ್ದಾರೆ ಅಮ್ಮಂಗೆ. ಸರ್, ನಾವು ಇನ್ನೇನು ನೋಡಕ್ ಆಗ್ತಿರ್ಲಿಲ್ಲ, ಅದನ್ನ ನೋಡಿ ಎಷ್ಟು ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಹಾಗಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಚೆನ್ನಾಗಿ ನಡೆಸ್ಕೊಡ್ತೀರಾ ಸರ್, ಪ್ರೋಗ್ರಾಮ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸರ್, ನಮ್ದೆಲ್ಲ ಕೆಲಸ ಮುಗಿಯಕ್ಕೂ ಸ್ವಲ್ಪ ಫ್ರೀ ಟೈಮ್ ಸಿಗಕ್ಕೂ ನಿಮ್ ಪ್ರೋಗ್ರಾಮು ಚೆನ್ನಾಗಿರ್ತದೆ. ಎಸ್ ಮಾ, ಥ್ಯಾಂಕ್ ಯು ಸೋ ಮಚ್. ನೋಡಕ್ ಟೈಮ್ ಸಿಗ್ತದೆ, ಬೇಗನೆ ಕೆಲಸ ಆದ್ಮೇಲೆ ಬರುತ್ತಲ್ಲ. ಓಕೆ ಓಕೆ. ಸೊ ಕರೆ ಮಾಡ್ತಾ ಇರಿ ಪ್ರತಿ ದಿವಸ. ಸೊ ನಮಗೋಸ್ಕರ ಇವತ್ತು ಯಾವ ಹಾಡು ಹೇಳ್ತೀರಿ? ನಮಗೆ ಹಾಡಕ್ ಬರಲ್ಲ ಸರ್. ಏನು ತೊಂದರೆ ಇಲ್ಲಮ್ಮ, ನನಗೂ ಹಾಡಕ್ ಬರಲ್ಲ. 1 ಲೈನ್ ಹಿಂಗೆ ಹಾಡಿ ನೋಡೋಣ. ಏನು ಹಾಡ್ತಿರೋ ಹಾಡಿ, ನಂಗೆ ಕೇಳಿಸ್ತೀನಿ. ನಮಗೆ ಯಾವ್ದು ಇಷ್ಟ ಅಂದ್ರೆ ಶಿವರಾಜ್ ಕುಮಾರ್ ರಾಧಿಕಂಡ್ ಅಣ್ಣ ತಂಗಿ ಹಾಡೈತಲ್ ಸರ್, ಅದು ಇಷ್ಟ. ಶ್ರಾವಣ ಅಲ್ಲ ಈಗ, ಅದನ್ನೇ 1 ಲೈನ್ ಹೇಳಿ ಅಲ್ಲ ಹಂಗೆ. ಹಾಡಕ್ ಬರಲ್ಲ ಹೇಳ್ರಿ ಮೇಡಮ್. ಏನು ಅಮ್ಮ, ಯಾರಿಗೂ ಹಾಡಕ್ ಬರಲ್ಲ, ತಲೆ ಕೆಡ್ಸ್ಕೊಬಿಡಿ. ನೀವು ಹಾಡು ಹೇಳಿ, ನಾನು ಕೇಳ್ತೀನಿ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ, ಅಷ್ಟೇ ಸರ್. ಸೂಪರ್ ಸೂಪರ್, ಥ್ಯಾಂಕ್ ಯು. ನಮಗೋಸ್ಕರ 1 ಲೈನ್ ಹಾಡು ಹೇಳಿದ್ರಲ್ಲ, ಅದು ಖುಷಿ ಆಯ್ತು ನಂಗೆ.
ಹಾಂ ಹೇಳಿಮ್ಮ ಹೇಳಿ. ಮತ್ತೆ ಸರ್ ಇದು ಇದನ್ನ ನೋಡಿ ಬಹಳ ಖುಷಿ ಆಯ್ತು ಸರ್. ಒಳ್ಳೊಳ್ಳೆ ನೀವು ತೋರಿಸ್ತಿರ್ತೀರಾ. ಹಾಂ ಅಮ್ಮ. ನಮಗೆ ಹೋಗಿ ನೋಡಕ್ ಆಗ್ತಿರ್ಲಿಲ್ಲ, ಹಾಂ ಯಾವಾಗೂ ನೋಡಿರ್ಲಿಲ್ಲ. ಆ ತರದ್ದು ನೋಡಿ ಸಂತೋಷ ಆಯ್ತು, ಅದಕ್ಕೆ ನೋಡೋಣ ಅಂತ ಮಾಡಿದ್ವಿ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಹೀಗೆ ಕರೆ ಮಾಡ್ತಾ ಇರಿ ಅಮ್ಮ, ಒಳ್ಳೇದಾಗಲಿ. ನಮಸ್ತೆ. ಒಂದ್ ಬೇಜಾರು ಸರ್, ಕೇರಳದಾಗ ಇದಾಗಿರೋದ್ ನೋಡಿದ್ರೆ ಬಹಳ ಬೇಜಾರು. ಹೌದು ಅಮ್ಮ. ಗುಡ್ಡ ಕುಸಿತದ್ದು ನೋಡಿ ಬಿಟ್ರೆ ಹಾಂ ಅಮ್ಮ. ಬಹಳ ಮನ್ಸಿಗೆ ನೋವು ಆಗುತ್ತೆ ಸರ್ ಅದು ನೋಡಿ. ಇದಕ್ಕೆಲ್ಲ ಕಾರಣ ಏನಂತೀರಿಮ್ಮ? ಇದಾಗಿ ಹೋಗಿದ್ದಾರೆ. ಹೌದಮ್ಮ, ಹೌದು. ಪ್ರಕೃತಿ ಇದ್ರ ಮುಂದೆ ನಾವೇನೋ ಅಲ್ಲ ಅನ್ಸ್ಬಿಡ್ತು ಸರ್. ಅದನ್ನ ನೋಡಿ ಬಹಳ ಮನ್ಸಿಗೆ ನೋವಾಗಿದೆ. ಹೌದಮ್ಮ, ಹೌದು. ಎಲ್ಲ ನಾವುಗಳು ಮಾಡ್ಕೊಂಡ್ರೆ ತಪ್ಪುಗಳೇ ಅಲ್ವಾ ಅವೆಲ್ಲ. ಬಹಳ ದೊಡ್ಡ ನಾವು ತಗೊಳ್ರಿ ಸರ್, ಅದನ್ನ ನೋಡಿದ್ರೇನೆ ತಡ್ಕಣಕ್ ಆಗಲ್ಲ. ನಿಜ. ಹೆಚ್ಚು ಕಡಿಮೆ ಒಂದು 400-500 ಜನಕ್ಕಿಂತ ಜಾಸ್ತಿ ಸತ್ತೋಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಎಷ್ಟೋ ಬಾಡಿಗಳು ಐಡೆಂಟಿಫೈ ಆಗಿಲ್ಲಮ್ಮ. ತುಂಬಾ ಬೇಜಾರಾಗತ್ತೆ. ನಿಮಗೆ ನಾಳೆ ಶ್ರಾವಣದ ಶುಭಾಶಯಗಳು ಸರ್. ನಿಮಗೆ ಥ್ಯಾಂಕ್ ಯು ಮಾ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ. ನಿಮಗೆ ಒಳ್ಳೇದ್ ಮಾಡ್ಲಿ ಸರ್. ಥ್ಯಾಂಕ್ ಯು ಮಾ. ಚೆನ್ನಾಗಿ ಮಾಡ್ತಾ ಇರ್ರಿ ಪ್ರೋಗ್ರಾಮ್. ಆಗಲಿ ಮಾ. ಥ್ಯಾಂಕ್ ಯು ಸೊ ಮಚ್ ಅಮ್ಮ. ಥ್ಯಾಂಕ್ ಯು ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀನಿ. ನಾನು ಆಗಲೇ ಹೇಳಿದೆ, 2 ತಲೆ ಮತ್ತು 4 ಕಣ್ಣು 2 ಕಿವಿ ಇರ್ತಕ್ಕಂಥ ಕರುವಿನ ಜನನವಾಗಿದೆ. ಸೊ ಅದರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಂದರೆ, ಲಕ್ಷ್ಯ ಸೇನ್ ನಮ್ಮ ಬ್ಯಾಡ್ಮಿಂಟನ್ನಲ್ಲಿ ಅವರು ಸೆಮಿಫೈನಲ್ಗೇರಿದ್ದಾರೆ. ಮತ್ತೊಂದು ಪದಕದ ಆಸೆಯನ್ನು ಜೀವಂತವಾಗಿ ಇಟ್ಟಿದ್ದಾರೆ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ. ಓಕೆ, ಬ್ಯಾಡ್ಮಿಂಟನ್ನಲ್ಲಿ ಪದಕದ ಆಸೆ ನಮಗೆ ಜೀವಂತವಾಗಿದೆ. ಸೆಮಿಫೈನಲ್ಗೆ ಏರಿದ್ದಾರೆ ನಮ್ಮ ಲಕ್ಷ್ಯ ಸೇನ್ ಅವರು. ತುಂಬ ಒಳ್ಳೆಯ ವಿಚಾರ. ಅವರು ಇನ್ನೊಂದು ಪದಕವನ್ನು ಪಡೀಲಿ ಭಾರತಕ್ಕೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮನು ಬಾಕರ್ ಅವರಿಂದ ಅದೇ ರೀತಿ 3ನೇ ಪದಕದ ನಿರೀಕ್ಷೆ ಇದ್ದೇ ಇದೆ. ಹಿಮಾಚಲದಲ್ಲೂ ಕೂಡ ಮೇಘಸ್ಫೋಟ ಆಗಿದೆ. ಈಗ ಆಲ್ರೆಡಿ 45 ಜನ ಕಣ್ಮರೆ ಆಗಿದ್ದಾರೆ. ಇನ್ನೂ ಯಾರು ಕೂಡ ಐಡೆಂಟಿಫಿಕೇಷನ್ ಆಗಿಲ್ಲ. ಇಟ್ಸ್ ಅ ವೆರಿ ಡೇಂಜರಸ್ ಸೈನ್. ಅದೇ ರೀತಿ ಇಂಟೆಲ್ನಿಂದ 18,000 ಸಿಬ್ಬಂದಿಯನ್ನು ವಜಾ ಮಾಡಿದ್ದಾರೆ ಅಂತ. ಇದರಲ್ಲಿ ಅದು ಎಷ್ಟು ಜನ ನಮ್ಮ ಭಾರತೀಯರಿದ್ದರೋ ಗೊತ್ತಿಲ್ಲ, ಏನು ಕಾರಣಕ್ಕೆ ಅಂತಲೂ ಕೂಡ ಗೊತ್ತಿಲ್ಲ. ಆದರೆ ವಾಷಿಂಗ್ಟನ್ ಅಮೇರಿಕಾದಿಂದ ಒಟ್ಟಿಗೆ 18,000 ಸಿಬ್ಬಂದಿಯನ್ನು ಇವರು ವಜಾ ಮಾಡಿದ್ದಾರೆ. 1.24 ಲಕ್ಷ ಉದ್ಯೋಗಿಗಳಿದ್ದರು, ಅದರಲ್ಲಿ 18,000 ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. ಈ ಅಮೇರಿಕಾದವ್ರದ್ದು ಇದೇ ಗೋಳು, ಯಾವಾಗ ಬೇಕು ಆವಾಗ ಮನಸ್ಸು ತಿಳಿದಂಗೆ ವಜಾ ಮಾಡಿಬಿಡ್ತಾರೆ. ಪಾಪ ಅಷ್ಟೋ ಜನಕ್ಕೆ ಕೆಲಸ ಸಿಗೋದು ಎಲ್ಲಿಗೆ ಹೋಗ್ಬೇಕಾಯ್ತು ಅವ್ರು ಹೇಳಿ. ಸೊ ಅದ್ರ ಜೊತೆಗೆ ಇನ್ನೊಂದು ಕರೆ ಬರ್ತದೆ, ಯಾರು ನೋಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್. ಟಿ ವಿ ವ್ಯಾಲ್ಯೂಮ್ ಕಡಿಮೆ ಮಾಡಿ ಸರ್ ಒಂಚೂರು ದಯವಿಟ್ಟು. ಹೇಳ್ರಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ದಾವಣಗೆರೆ ಹರಿಹರ ತಾಲೂಕು ಕೊಕ್ನೂರು, ಷಣ್ಮುಖಪ್ಪ ಅಂತ. ನಮಸ್ತೆ ಷಣ್ಮುಖಪ್ಪ ಸರ್, ಹೇಗಿದ್ದೀರಿ ಸರ್? ಆರಾಮದಾವ ಸರ್. ಎಸ್ ಸರ್. ಏನು ಕೆಲಸ ಮಾಡ್ತೀರಿ ಸರ್ ತಾವು? ನಾವು ರೈತರೇ. ಅಬ್ಬಾ, ತುಂಬಾ ಖುಷಿ ಆಯ್ತು ಸರ್. ಬೆಳಗ್ಗೆಯಿಂದ ಯಾರೋ ರೈತರು ಕಾಲ್ ಮಾಡಿಲ್ಲ ಅಂತ ಅನ್ಕೊಳ್ತಾ ಇದ್ದೆ. ರೈತರು ಕಾಲ್ ಮಾಡ್ಬಿಟ್ರೆ ನನಗಂತೂ ಹೋಳಿಗೆ ಊಟ ಮಾಡೋದಷ್ಟು ಖುಷಿ ಆಗತ್ತೆ. ಆಯ್ತು ಓಕೆ ಸರ್. ಎಸ್ ಸರ್. ಎಲ್ಲ ಕಡೆ ಮಳೆ ಚೆನ್ನಾಗಿ ಬರ್ತಾ ಇದೆ, ಖುಷಿನಾ ಸರ್? ಎಲ್ಲ ಕಡೆಗೆ ಮಳೆ ಐತ್ರಿ. ಕೇರಳ ಎಲ್ಲ ಮತ್ತ ಬೆಳಗಾವ್ ಆ ಕಡೆ ಎಲ್ಲ ಪ್ರಭಾವ ಇದಾಗ್ತಾ ಇತ್ತಲ್ಲ. ಹೌದು. ಅದಕ್ಕೆ ಪಾಪ ಎಲ್ಲಾ ರೈತರ ಎಲ್ಲಾರು ಹೊಲ ಗದ್ದೆಗಳು ಎಲ್ಲಾ ಇದಾಗ್ತದವು. ಹಂಗಾಗಿ ಒಂದ್ ಸ್ವಲ್ಪ ಬೇಜಾರು ಇದೆ. ಬೇಜಾರು ಇದೆ ಸರ್. ಹೌದು. ಸೊ ಈ ಹರಿಹರದಲ್ಲಿ ತುಂಗಭದ್ರಾ ಈಗ ಆಲ್ರೆಡಿ ತುಂಬಿ ಹರಿತಾ ಇದೆ. ಹೌದು ಸರ್. ಉಕ್ಕಡಗಾತ್ರಿ, ನಂದಿಗುಡಿ ಇವೆಲ್ಲ ನೀರಾಗ ಆಗ್ಯಾವ. ಸ್ವಲ್ಪ ಪತ್ಯಾಪುರ ನೀರಾಗ ಐತ್ ಅದೆಲ್ಲ. ಹೌದು, ನೀರಲ್ಲೇ ಇದೆ. ಈಗ 2 ದಿನ ಆಯ್ತು ಕಡಿಮೆ ಸ್ವಲ್ಪ ನೀರು. ಈಗ ಒಂದ್ 3-4 ದಿನದಿಂದ ಬಹಳ ಫುಲ್ ಓವರ್ ಇತ್ತು. ಹೌದು. ಒಂದ್ ಕಡೆ ಜಾಸ್ತಿ ಮಳೆ ಬಂದ್ರು ಕಷ್ಟ, ಒಂದ್ ಕಡೆ ಕಡಿಮೆ ಮಳೆ ಬಂದ್ರು ಕಷ್ಟ. ಎಲ್ಸ ಮಳೆ ಆಗದೆ ಇದ್ರೆ ತುಂಬಾ ಕಷ್ಟ. ಮೊನ್ನೆ ಬ್ಯಾಸಿಗೆ ಕುಡಿಯಕ್ ನೀರ್ ಸಿಗ್ಲಿಲ್ಲ ನಮಗೆಲ್ಲ. ಬೋರ್ವೆಲ್ನೇ ನೀರಿಲ್ಲ. ಗ್ರಾಮ ಪಂಚಾಯತಿಗೆ ಹೋಗಿ PDO ಅವ್ರದಾಗ ಹೋಟೆಲ್ ಜಗಳ, ಹೋಗಿ ತಾಲೂಕು ಜಿಲ್ಲಾ ಹೋಗೋ ಚಾನ್ಸಸ್ ಇದ್ದು ಎಲ್ಲ ನೀರ್ ಸಿಗ್ಲಿಕ್ಕ ಕುಡಿಯಕ. ಓಕೆ.
ಆದ್ರೆ ಈಗ ಮಳೆ ಆದ್ರೆ ತಡ್ಕೋಬಹುದು, ಈ ಪ್ರಭಾವ ಆದ್ರೆ ಏನು ಹಿಡ್ಕಾನಲ್ಲ. ಇದೊಂದ್ ಮಳೆ ಆದ್ರೆ ಮುಗಿತು, ಇಪ್ಪಟ್ಟೆಲ್ಲ ಕಡಿಮೆ ಆಗ್ತಾ ಹೋಗ್ತದ ಮಳೆ. ಏನೊಂದ್ 2-3 ದಿವಸದಲ್ಲಿ ಪ್ರವಾಹ ಇಳ್ದೋಗ್ಬಿಡತ್ತೆ ಎಷ್ಟು ಬಂದಿದ್ರು ಕೂಡ. ಹೌನ್ ಸರ್, ಹೌದೌದು. ಸ್ವಲ್ಪ ಕಷ್ಟ ಅನ್ಭೋಗ್ಸ್ಬೇಕು, ಏನ್ ಮಾಡಕ್ಕಾಗತ್ತೆ. ವರ್ಷ ಪೂರ್ತಿ ಸುಖವಾಗಿರ್ಬೇಕಂದ್ರೆ ಒಂದ್ ಸ್ವಲ್ಪ ದಿವಸ ಕಷ್ಟ ಅನ್ಭೋಗ್ಸ್ಬೇಕಾಗತ್ತಲ್ಲ. ನೀರಿಲ್ದ ಏನು ಮಾಡಕ್ಕಾಗಲ್ಲ ಸರ್. ಅಡಿಕೆಗಳು ಭತ್ತನೇ ಎಲ್ಲ ನಮ್ಗೆ ಈಗ 2-3 ಬೆಳೆ ನಾವು ತುಂಬಾ ಲಾಸ್ಟಿಗೆ ಮಕ್ಕಳು ಓದ್ಸಕ್ ಹಾಕುಂಟು. ಬಹಳ ಕಷ್ಟದಾಗ ಅದಾವ ನಾವೆಲ್ಲ ಈಗ. ಓಕೆ, ಈಗ ಇನ್ ಮುಂದೆ 2-3 ಬೆಳೆಗೆ ತೊಂದ್ರೆ ಇಲ್ಲಲ್ಲ, ನೀರ್ ಬೇಕಾದಷ್ಟಿದೆ. ಈಗ ಇರೋ ಸಾಲ ಮೇಂಟೈನ್ ಆಗಲ್ಲ ಸರ್, ಈಗ ಅದು ಖರ್ಚು ಬಹಳ ಐತಿ. ಸರ್, ಬೆಳೆ ವಿಮೆ ಮಾಡ್ಸಿರ್ಲಿಲ್ವಾ ನೀವು? ಏನ್ ಸರ್? ಬೆಳೆ ವಿಮೆ ಮಾಡ್ಸಿರ್ಲಿಲ್ವಾ? ಬೆಳೆ ಅಲ್ಲ ಸರ್, ಅದು ತಂದೆ ಹೆಸರಿಗೆ ಐತಿ. ತಂದೆ ತಿರ್ಕೊಂಡಾರ. ನಮಗೆ 4 ಮಕ್ಕಳು, ನಮ್ಮ ಅಪ್ಪರಿಗೆ. ಓಕೆ. 2 ಎಕರೆ ಹೊಲ ಐತಿ, ಅರ್ಧ ಎಕರೆ ಬರುತ್ತೆ. ಈಗ ಅವ್ರ ತಂದೆ ಹೆಸರಿಗೆ ಐತಿ, ನಾವು ವಿಭಾಗ ಮಾಡ್ಕೊಂಡಲ್ಲ, ಅಮ್ಮ ಐತಿ. ಅಲ್ಲ, ಆದ್ರೂ ಬೆಳೆ ವಿಮೆ ಮಾಡಿದ್ರಿ ಅಂದ್ರೆ ನಿಮ್ಗೆ 2 ಎಕರೆಗೂ ಕೂಡ ಬರ್ತಾ ಇತ್ತಲ್ಲ ಪರಿಹಾರ? ಬರ್ತಾ ಇತ್ತು ಸರ್, ನಾವು ಮಾಡ್ಸಂದಿಲ್ಲ ಈಗ. ಹೌದಾ? ಓಕೆ ಓಕೆ. ಸೊ ಇನ್ನೂ ಟೈಮ್ ಇದೆ ಸರ್, ಮಾಡಿಸ್ಕೊಂಬಿಡಿ. ಆಯ್ತು ಸರ್, ಮುಂದೆ ಈ ತೊಂದರೆ ಆಗದೆ ಇರ್ಲಿ. ಆಯ್ತು. ಓಕೆ ಸರ್, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿ ಸರ್. ಹಲೋ ಹಲೋ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಅಮ್ಮ, ಹೇಗಿದ್ದೀರಿ? ಶುಭೋದಯ. ಚೆನ್ನಾಯ್ತ ಸರ್. ಅಮ್ಮ, ಹಬ್ಬ ಎಲ್ಲ ಜೋರ ಇವತ್ತಿಂದ? ಹ್ಞೂ ಜೋರ್ ಐತ್ರಿ. ಏನ್ ಮಾಡ್ತೀರಿ ಸಿಹಿ ಹಬ್ಬಕ್ಕೆ? ಇಲ್ರಿ, ಮನೆ ಕೆಲ್ಸ್ರಿ. ಹಾ. ರೈತ್ರಿ ನಾವು. ತುಂಬಾ ಖುಷಿ. ಹಬ್ಬಗಳೆಲ್ಲ ಇವತ್ತಿಂದ ಜೋರು ಅಂದೆ? ಜೋರಿ. ನಾಗರ ಪಂಚಮಿಯಿಂದ ಗಣಪತಿ ಹಬ್ಬದವರೆಗೂ ಎಲ್ಲ ಹಬ್ಬಗಳೇ ಹಬ್ಬಗಳು. ಹ್ಞೂನ್ರಿ, ಹಬ್ಬ ಜೋರು. ಮಕ್ಕಳೆಲ್ಲ ಅಷ್ಟಲ್ಲಿ ಓದೋವೆಲ್ಲ ಬರ್ತಾವ್ರೆ. ಹಾ. ಜೋರ್ ಇರ್ತತ್ರಿ. ಆಗ್ಲಿ ಎಲ್ಲ ಮಕ್ಳ ಜೊತೆ ಜೋರಾಗಿ ಹಬ್ಬ ಮಾಡ್ರಿ ಹಂಗಾರೆ. ಹ್ಞೂನ್ರಿ ಸರ್. ಒಳ್ಳೆ ಮಳೆ ಬೆಳೆ ಬಂದೈತಿ ಸರ್. ಒಳ್ಳೇದಾಗ್ಲಿ ಅಮ್ಮ. ಸರ್. ಓಕೆ ಅಮ್ಮ, ನಮಸ್ಕಾರ. ಎಸ್ ವೀಕ್ಷಕರೇ, ಆಯುಷ್ಮಾನ್ ಭಾರತ್ಗೆ 29,000 ಆಸ್ಪತ್ರೆಗಳನ್ನು ಇದು ಆ್ಯಡ್ ಮಾಡಲಾಗಿದೆ ಅಂಥೇಳಿ JP ನಡ್ಡಾ ಅವರು ತಿಳಿಸಿದ್ದಾರೆ, ಆರೋಗ್ಯ ಸಚಿವರು. ಅದೇ ರೀತಿ ಕರಾವಳಿಯಲ್ಲಿ ದಾಖಲೆಯ 2,713 ಮೀಟರ್ ಮಳೆ ಆಗಿದೆ. ಕಳೆದ 4 ವರ್ಷಗಳಲ್ಲಿ ಇದು ಅತ್ಯಂತ ಹೆಚ್ಚು. ಕೊಡಗು ಜಿಲ್ಲೆಯಲ್ಲ ಸಾಕಷ್ಟು ಹಾನಿಯಾಗಿದೆ ಅಂಥೇಳಿ ಖುದ್ದು CM ಅವರೇ ಹೋಗಿ ಪರಿಶೀಲನೆಯನ್ನು ಮಾಡಿದ್ದಾರೆ. ನಾವೆಲ್ಲ ಗೋವನ್ನು ತುಂಬ ಸಾಮಾನ್ಯ ಪ್ರಾಣಿ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಗೋಮಾತೆಗಿರ್ತಕ್ಕಂಥ ಶಕ್ತಿ ಬಗ್ಗೆ ನಾವು ಶಬ್ದಗಳಲ್ಲಿ ಹೇಳಲಿಕ್ಕಾಗಲ್ಲ. ಸೊ ನಮ್ಮ ಭಾರತದಷ್ಟೇ ಅಲ್ಲ, ಈವನ್ ಇಸ್ರೇಲಲ್ಲೂ. ಸೊ ಇನ್ನೊಂದು ಕರೆಯನ್ನು ಸ್ವೀಕಾರ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ತೆ ದಾವಣಗೆರೆ ಮೇಡಮ್, ದಯವಿಟ್ಟು TV ವಾಲ್ಯೂಮ್ ಕಡಿಮೆ ಮಾಡಿ ಮೇಡಮ್. ನಮಸ್ತೆ ಮೇಡಮ್, ಹೇಳಿ, ತಮ್ಮ ಹೆಸರು? ರೇಖಾ ಮೇಡಮ್, ಹೇಳಿ, ಹೇಗಿದ್ದೀರಿ ಮೇಡಮ್? ಎಸ್ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ ಮೇಡಮ್. ಶೀತ ಆಗ್ಬಿಟ್ಟಿದ್ಯಾ? ಓಕೆ. ಏನು ಮಳೆ ನೆನ್ಸ್ಕೊಂಡಿದ್ರೆ ಹೇಗೆ? ಎಸ್. ಸೊ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಎಲ್ಲ ಹಬ್ಬಗಳು ಬರ್ತಾ ಇದೆ, ಸಾಲು ಹಬ್ಬಗಳು. ಸೊ ಎಲ್ಲ ಡ್ಯಾಮ್ಗಳು ತುಂಬಿದೆ, ಖುಷಿನಾ? ಫುಲ್ ಖುಷಿ. ರೈತರಿಗೆಲ್ಲ ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಂಗೆ ಅಲ್ವಾ ಮೇಡಮ್? ಹೌದ್ರಿ. ಹೌದು. ಸೊ ಎಲ್ಲಿ ನಿಮ್ದು ಹೊಲ ಏನಾರು ಇದೆಯಾ, ತೋಟ ಇದೆಯಾ, ಅಥವಾ ಏನ್ ಕೆಲಸ ಮಾಡ್ತೀರಿ? ಹೌಸ್ ವೈಫಾ? ಹೌಸ್ ವೈಫ್ ರೀ. ಓಕೆ, ತುಂಬಾ ಖುಷಿ ವಿಚಾರ. ಸೊ ಹಬ್ಬಗಳ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಹಬ್ಬಗಳೆಲ್ಲ ಬಂದಲ್ಲ. ಓಕೆ, ಒಂದು ಸ್ವಲ್ಪ TV ವಾಲ್ಯೂಮ್ ಮ್ಯೂಟ್ ಮಾಡ್ಬಿಡಿ ಮೇಡಮ್. ಎಸ್. ಸೊ ಯಾವ್ದಾದ್ರು ಒಂದು ಭಕ್ತಿಗೀತೆ ಹೇಳ್ಬೋದಾ, ಅಥವಾ ಜಾನಪದ ಗೀತೆ, ಭಾವಗೀತೆ, ಯಾವ್ದಾದ್ರು ಒಂದು ಸಾಂಗ್ ನಮಗೋಸ್ಕರ? ಮೇಡಮ್, ನನಗೂ ಆಡಕ್ ಬರಲ್ಲ, ಚಿಂತೆ ಮಾಡ್ಬಿಡಿ. ಒಂದು ಸಾಲ ಹಂಗೆ ಹೇಳಿ ಕೇಳಿಸ್ಕೊಂಡ್ಬಿಡ್ತೀನಿ, ಏನೋ ಒಂದು ಹಾಡು. ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ? ಫೈನ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ಸೊ ಆದಷ್ಟು ಬೇಗ ಹುಷಾರಾಗಿ ಮತ್ತೆ ಕಾಲ್ ಮಾಡಿ ಮಾ. ಎಸ್, ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಎಲ್ಲ ಕಡೆ ಮಳೆ ಸಾಕಷ್ಟು ಆಗ್ತಾ ಇದೆ. ದಯವಿಟ್ಟು ವೀಕೆಂಡ್ ಅಂತ ಹೇಳಿ ಪ್ರವಾಸಕ್ಕೆ ಹೋಗಿ ಸಮಸ್ಯೆಯಲ್ಲಿ ಸಿಗಾಕೋಬೇಡಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ನಾಳೆ ಸಂಡೇ ಇರೋದ್ರಿಂದ ಕಾರ್ಯಕ್ರಮ ಇರೋದಿಲ್ಲ. ಇನ್ನೊಂದು ಕರೆ ಬರ್ತಾ ಇದೆ, ಬೇಜಾರು ಮಾಡಿಸೋದು ಬೇಡ, ರಿಸೀವ್ ಮಾಡಿಬಿಡ್ತೀನಿ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು?
ಜ್ಯೋತಿ ಅಂತ ಸರ್. ಜ್ಯೋತಿ ಮೇಡಮ್ ಹೇಗಿದ್ದೀರಿ? ತಿಂಡಿ ಆಯ್ತಾ? ಹ್ಞೂ ಸಾತ್ ನಿಮ್ದು? ಇಲ್ಲ ಮೇಡಮ್, ನಿಮ್ಮ ಮನೆಗೆ ಬರ್ಬೇಕಂತ ಇದ್ದೀವಿ ಈಗ. ಬರ್ರಿ ಸರ್. ಎಸ್, ಸೊ ಯಾರಿಗೂ ಶುಭಾಶಯ ಹೇಳ್ಬೇಕಾ ಮೇಡಮ್? ಹ್ಞೂ ಸರ್, ಸಂಡೇ ಫ್ರೆಂಡ್ಶಿಪ್ ಡೇ ಐತ ಸರ್, ಎಲ್ಲರಿಗೂ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು ಹೇಳಿ ಸರ್. ಓಕೆ ಮತ್ತೆ 24ಕ್ಕೆ ನನ್ನ ಮಗನ್ ಬರ್ತಡೇ ಸರ್, ಯುವರಾಜಂದು. ಓಕೆ ಓಕೆ, ನಿಮ್ಮ ಮಗ ಯುವರಾಜ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಞೂ ಸರ್, ಮತ್ತೆ ನಾಡಿನ ಸಮಸ್ತ ಕನ್ನಡ ಜನತೆ ಎಲ್ಲರಿಗೂ ಇವತ್ತು ಏನೇನು ಕೆಲಸ ಮಾಡ್ತಾರ ಅವ್ರಿಗೆ ಎಲ್ಲರಿಗೂ ಯಶಸ್ಸು ಸಿಗ್ಲಿ ಸರ್. ಖಂಡಿತ ಖಂಡಿತ ಮೇಡಮ್. ಸೊ ಸರ್ವೇ ಜನ ಸುಖಿನೋ ಭವಂತು, ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಯಶಸ್ಸು ಸಿಗಲಿ ಅಲ್ವಾ? ಹ್ಞೂ ಸರ್. ಎಸ್, ಸೊ ಯಾವ ಹಾಡು ಹೇಳಕ್ಕೆ ಇಷ್ಟಪಡ್ತೀರಿ ಇವಾಗ ನಮಗೋಸ್ಕರ? ಹಾಡೆಲ್ಲ ಬರಲ್ಲ ಸರ್ ಹೇಳಕ್. ಹಂಗೆಲ್ಲ ಇಲ್ಲ ಮೇಡಮ್, ಫೋನ್ ಮಾಡಿದ್ರಿ ಅಂದರೆ ಹಾಡು ಹೇಳಲೇಬೇಕು, ಯಾವುದೋ ಒಂದು ಹಾಡು ಹೇಳಲೇಬೇಕು. ಇಲ್ಲ ಸರ್, ಬರಲ್ಲ ಸರ್. ಏನು ಬರ್ತದೆ ಹೇಳ್ರಿ ಮೇಡಮ್, ನಾವು ಕೇಳಿಸ್ಕೊತೀವಿ, ತೊಂದರೆ ಇಲ್ಲ. ಒಂದು ಲೈನ್ ಹಂಗೆ ಹೇಳಿ ನೋಡೋಣ. ದೇವಿ ಮೇಲೆ ಒಂದು ಭಕ್ತಿಗೀತೆ ಹೇಳ್ತಿರಲ್ಲ, ಅದನ್ನ ಹೇಳ್ಬಿಡಿ ಆರತಿ ಮಾಡುವಾಗ. ನಡಿ ಸರ್, ಡ್ಯಾನ್ಸ್ ಮಾಡ್ಕೊಳ್ತೀನಿ. ಆಯ್ತು ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಳ್ರಿ. ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು, ಮೂಕನಾಗಬೇಕು ಜಗದಳು ಜ್ವಾಕ್ಯಾಗಿರಬೇಕು. ಅಷ್ಟೇ ಸರ್ ಬರೋದು. ಸೂಪರ್ ಹಾಡು ಹೇಳಕ್ ಬರಲ್ಲ ಅಂದ್ರೆ ಎಂತ ಒಳ್ಳೆ ಹಾಡನ್ನು ಹೇಳಿದ್ರಿ. ಜಗದಳು ಮೂಕನಾಗಿರ್ಬೇಕು ಅಂದ್ರೆ ಅವನಕ್ಕಿಂತ ಸುಖಿ ಇನ್ಯಾರು ಇರಕ್ ಸಾಧ್ಯನೇ ಇಲ್ಲ ಅಲ್ವಾ? ಅದನ್ನ ನಮ್ಮ ಮಾಮವ್ರ ಭಜನಿ ಸಂಘ ಮೊನ್ನೆ ಫೋನ್ ಮಾಡಿದ್ರ ಸರ್, ನಿನ್ನೇನ್ ಮೊನ್ನೆ. ಅವರವೇ ಸರ್ ಅವೆಲ್ಲ ಹಾಡು. ಒಳ್ಳೇದಮ್ಮ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸೊ ಹೀಗೆ ಕರೆ ಮಾಡ್ತಾ ಇರಿ. ನಿಮ್ಮೆಲ್ಲರೂ ಕೂಡ ಈ ಸಂಪೂರ್ಣ ಶ್ರಾವಣ ಮಾಸದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಒಟ್ಟಿಗೆನೆ. ಎಲ್ಲ ಹಬ್ಬಗಳು ನಿಮಗೂ ಶ್ರಾವಣ ಮಾಸ ಶುಭಾಶಯಗಳು ಸರ್. ಥ್ಯಾಂಕ್ ಯು ಎಲ್ಲ ಹಬ್ಬಗಳನ್ನ ಚೆನ್ನಾಗಿ ಮಾಡಿ. ಎಲ್ಲ ಹಬ್ಬಗಳಲ್ಲಿ ಈಗ ಎಲ್ಲ ಹೆಣ್ಮಕ್ಳೇ ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತೀರಿ. ಸೊ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಮಾ. ಥ್ಯಾಂಕ್ ಯು ಸೊ ಮಚ್ ಮಾ. ನಮಸ್ತೆ. ಎಸ್ ವೀಕ್ಷಕರೇ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ತೆಗೆದುಕೊಳ್ತಾ ಇದ್ದೀನಿ. ಸೊ ದಯಮಾಡಿ ಕ್ಷಮೆ ಇರಲಿ, ಕಾರ್ಯಕ್ರಮದಲ್ಲಿ ಈಗ ಆಲ್ರೆಡಿ 10 ನಿಮಿಷ ತಡ ಆಗಿರೋದ್ರಿಂದ ನಾನು ಕರೆಗಳನ್ನು ಸ್ವೀಕರಿಸೋಕ್ಕೆ ಆಗ್ತಾ ಇಲ್ಲ. ಸೊ ದಯವಿಟ್ಟು ಯಾರ್ದು ಕರೆಗಳನ್ನ ಸ್ವೀಕರಿಸಿಲ್ಲ ಅವ್ರು ಬೇಸರ ಮಾಡ್ಕೋಬೇಡಿ. ಮತ್ತೆ ಎಂದಿನಂತೆ ಸೋಮವಾರ ಕರೆ ಮಾಡಿ ನಿಮ್ಮೆಲ್ಲರ ಜೊತೆ ಮತ್ತೆ ನಾನು ಮಾತಾಡ್ತೀನಿ. ಬೆಳಗ್ಗೆ 10:30ಯಿಂದ 11:30 ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಇರ್ತೀನಿ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ಳೋಣ, ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ಕೂಡ ಈ ಶ್ರಾವಣ ಮಾಸ ಸಂತೋಷಗಳನ್ನು ಸಂಭ್ರಮಗಳನ್ನು ಹೊತ್ತು ತರಲಿ, ಎಲ್ರಿಗೂ ಒಂದು ನಗುವನ್ನು ತರಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರೇ ಮಾಡೋಣ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.